ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಎಕ್ಸ್ಪೆಕ್ಟೆಡ್ ಪೇಪರ್ 1 ಅನ್ನು ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ಸೊ ಟೋಟಲ್ 5 ಸೆಟ್ಸ್ ಅನ್ನ ಮಾಡಿಸ್ತೀನಿ. ಸೊ ಆಲ್ಮೋಸ್ಟ್ 90% ಆಫ್ ಕ್ವಶನ್ ಇದೇ ತರ ಟೈಪ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಸೆಷನ್ ಅಲ್ಲಿ ಯೂನಿಟ್ ಡಿಜಿಟ್ ನ ಹೇಗೆ ಯೂಸ್ ಮಾಡೋದು, ಸೊ ಡೀಟೇಲ್ ಸಮ್ ನ, ಸೊ ಆಪ್ಷನ್ಸ್ ನ ಹೇಗೆ ಯೂಸ್ ಮಾಡ್ಕೊಂಡು ನಾವು ವಿದಿನ್ ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು ಪೇಪರ್ ಅನ್ನ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, if root m plus 1 by root m is equal to 3, then find the value of m cube plus 1 by m cube minus 16 square. So ನೋಡಿ, so root m plus 1 by root m is equal to 3 ಅಂತೆ ಅಲ್ವಾ? ಸೊ ನಾವು ಆಲ್ಜಿಬ್ರಾದಲ್ಲಿ ಮಾಡಿದ್ವಿ, ಏನಂತ ಮಾಡಿದ್ವಿ? ಸೊ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? ಎನ್ ಸ್ಕ್ವೇರ್ ಮೈನಸ್ 2. ಓಕೆ, ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ? ರೂಟ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕೊಟ್ಟಿದ್ದಾರೆ. ಸೊ ಆಗ ಏನಾಗುತ್ತೆ ಅಂದ್ರೆ, ಸೊ ನಮ್ಗೆ ಏನ್ ಬೇಕು ಅವಾಗ? ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಬೇಕು. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಬೇಕಂದ್ರೆ ಸೊ ಆಗ ಏನಾಗುತ್ತೆ ಅಂದ್ರೆ ರೂಟ್ ಎಮ್ ಸ್ಕ್ವೇರ್ ಪ್ಲಸ್ 1 ಬೈ ರೂಟ್ ಎಮ್ ಸ್ಕ್ವೇರ್ ಪ್ಲಸ್ 2 ಇಂಟು ರೂಟ್ ಎಮ್ ಇಂಟು 1 ಬೈ ರೂಟ್ ಎಮ್ ಕ್ಯಾನ್ಸಲ್, ಪ್ಲಸ್ 2 ಇರೋದು ಆ ಕಡೆ ಹೋದ್ರೆ ಎನ್ ಸ್ಕ್ವೇರ್ ಮೈನಸ್ 2 ಆಗುತ್ತೆ. ಓಕೆನಾ? ಸೊ ಎಮ್ ಪ್ಲಸ್ 1 ಬೈ ಎಮ್ ಬೇಕಂದ್ರೆ 3 ಸ್ಕ್ವೇರ್ ಮೈನಸ್ 2. ಓಕೆ, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂತ. ಸೊ ಹಾಗಾದ್ರೆ ಎಮ್ ಪ್ಲಸ್ 1 ಬೈ ಎಮ್ ಎಷ್ಟು ಬಂತು? 7. ಸೊ ಎಮ್ ಪ್ಲಸ್ 1 ಬೈ ಎಮ್ ಬಂದ್ರೆ ನಮಗೆ ಎಮ್ ಕ್ಯೂಬ್ ಪ್ಲಸ್ 1 ಬೈ ಎಮ್ ಕ್ಯೂಬ್ ಫೈಂಡ್ ಔಟ್ ಮಾಡೋದು ಈಸಿ. ಯಾವ ತರ ನಾವು ಹೇಳಿದ್ವಲ್ವಾ? ಎನ್ ಕ್ಯೂಬ್ ಮೈನಸ್ 3 ಇಂಟು ಎನ್. ಓಕೆ, 7 ಕ್ಯೂಬ್ ಎಷ್ಟು? 343 ಮೈನಸ್ 3 ಇಂಟು ಎನ್ ಎಷ್ಟು? 21. ದಟ್ ಈಸ್ ಈಕ್ವಲ್ ಟು 322. 322 ಮೈನಸ್ ಇಲ್ಲೊಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? 16 ಸ್ಕ್ವೇರ್. 16 ಸ್ಕ್ವೇರ್ ಅಂದ್ರೆ ಎಷ್ಟು? 256. ಓಕೆನಾ? ಸೊ 12 ಅಲ್ಲಿ 6 ಹೋದ್ರೆ 6, ಲಾಸ್ಟಲ್ಲಿ ಎಷ್ಟು? ಒಂದೇ ಆಪ್ಷನ್ 6 ಇರೋದು ಇಷ್ಟೇ. ಸೊ ನಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಒಂದು ಸ್ಟೆಪ್ ಅನ್ನ ಈಸಿಯಾಗಿ ಬಿಟ್ಬಿಡ್ಬೋದು. ಸೊ ನೋಡಿ, ಯೂನಿಟ್ ಡಿಜಿಟ್ಸ್ ಎಲ್ಲ ಸಮೇತ ಚೇಂಜ್ ಇದೆ. ಸೊ ಹಾಗಾಗಿ ನಾವು 6 ಅಂತ ಹಾಕ್ಬಿಟ್ಟಿದ್ವಿ. ಓಕೆನಾ? ಸೊ ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಡೆಫಿನೆಟ್ಲಿ. ಓಕೆನಾ? ಸೊ ಸೆಕೆಂಡ್ ಕ್ವಶನ್, 15 by 31, 24 by 19, 40 by 21, 60 by 37 ಕೆಳಗಿನ ಭಿನ್ನ ರಾಶಿಗಳಲ್ಲಿ LCM ಅನ್ನು ಕಂಡುಹಿಡಿಯಿರಿ. ಓಕೆನಾ? ಸೊ ನೋಡಿ, LCM ಅನ್ನು ಕಂಡುಹಿಡಿಯಿರಿ ಅಂದ್ರೆ ಮೇಲ್ಗಡೆದೆಲ್ಲ LCM ಆಗುತ್ತೆ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಕೆಳಗಡೆದೆಲ್ಲ ಏನಾಗುತ್ತೆ? HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆನಾ? ಸೊ 15ಗೆ, 24ಗೆ, 40ಗೆ ಅಂಡ್ 60ಗೆ LCM ಎಷ್ಟು? 120. ಓಕೆನಾ? 120. ಸೊ ಅದೇ ತರ HCF ಮೀನ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 31ಗೆ, 19ಗೆ, 21ಗೆ, 37ಗೆ. ಇಲ್ಲಿ ನೋಡಿದ್ರೆ ಪ್ರೈಮ್ ನಂಬರ್. ಸೊ 2 ಪ್ರೈಮ್ ನಂಬರ್ಸ್ ಇದ್ದಾಗ ಫ್ಯಾಕ್ಟರ್, ಹೈಯೆಸ್ಟ್ ಫ್ಯಾಕ್ಟರ್ ಏನಾಗುತ್ತೆ? ಆಲ್ಮೋಸ್ಟ್ 1 ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು? 1. ಸೊ ಹಾಗಾಗಿ 120 ಡಿವೈಡೆಡ್ ಬೈ 1 ಎಷ್ಟು? 120. ಸೊ ಇಷ್ಟು ಸಿಂಪಲ್. ಓಕೆನಾ? ಸೊ ಥರ್ಡ್ ಕ್ವಶನ್, ಇನ್ ದ ಗಿವನ್ ಫಿಗರ್ AL perpendicular to BD, CM perpendicular to BD, BD is equal to 15 centimeter and AL is equal to 4 centimeter and CM is equal to 6 centimeter. Find the value of area of triangle BCD minus area of triangle ABD ಅಂತ ಕೊಟ್ಟಿದ್ದಾರೆ. ಓಕೆನಾ? ಕೊಟ್ಟಿರುವ ಚಿತ್ರದಲ್ಲಿ AL perpendicular to BD ಅಲ್ವಾ? ಇಲ್ಲಿ ನೋಡಿ, AL perpendicular to BD, it means ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು ಇಲ್ಲ, 90 ಡಿಗ್ರಿ. ಸೊ 90 ಡಿಗ್ರಿ ಒಂದು ಕ್ರಿಯೇಟ್ ಆಗುತ್ತೆ, ಅದನ್ನು ಪರ್ಪೆಂಡಿಕ್ಯುಲರ್ ಅಂತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ BD is equal to 15 ಸೆಂಟಿಮೀಟರ್ ಅಂತ. BD ಎಷ್ಟು? 15 ಸೆಂಟಿಮೀಟರ್. AL is equal to 4 ಸೆಂಟಿಮೀಟರ್. AL is equal to ಎಷ್ಟು ಸೆಂಟಿಮೀಟರ್? 4 ಸೆಂಟಿಮೀಟರ್. ಓಕೆ, CM is equal to ಎಷ್ಟು ಸೆಂಟಿಮೀಟರ್? 6 ಸೆಂಟಿಮೀಟರ್ ಅಂತ. CM ಸಮೇತ 6 ಸೆಂಟಿಮೀಟರ್ ಕೊಟ್ಟಿದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಏರಿಯಾ ಆಫ್ ಟ್ರಯಾಂಗಲ್ BCD. BCD ಮೀನ್ಸ್ ಇದು BCD. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆನಾ? ಸೊ ಹಾಫ್ ಎಷ್ಟು ಕೊಟ್ಟಿದ್ದಾರೆ? ಹಾಫ್ ಕೊಟ್ಟಿದ್ದಾರೆ. ಸೊ ಬೇಸ್ ಎಷ್ಟು ಕೊಟ್ಟಿದ್ದಾರೆ? 15 ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ? ಇದರಲ್ಲಿ 6. ಇದೇ ತರ ಇಲ್ಲೂ ಸಮೇತ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟು ಕೊಟ್ಟಿದ್ದಾರೆ? 15 ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ? 4.
ಓಕೆನಾ. ಸೊ 2 1 ಜಾ 2 3 ಜಾ ಇದೆಷ್ಟು ಬಂತು 45. ಓಕೆ 2 1 ಜಾ 2 2 ಜಾ ಇದೆಷ್ಟು ಬಂತು 30. ಸೊ ಡಿಫರೆನ್ಸ್ ಎಷ್ಟು 15 ಸೆಂಟಿಮೀಟರ್ ಸ್ಕ್ವೇರ್. ಡಿಫರೆನ್ಸ್ ಎಷ್ಟು 15 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ಸೊ ಇಲ್ಲಿ ನಾವು ಇಲ್ಲೂ ಬೇಕಂದ್ರೆ ಇದು ಮಾಡ್ಬೋದು. 3ಗೆ 2ಗೆ ಡಿಫರೆನ್ಸ್ ಎಷ್ಟು 1 1 ಇಂಟು 15 ಎಷ್ಟು 15. ಈ ಥರ ಬೇಕಂದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಆಪ್ಷನ್ ಎಲಿಮಿನೇಷನ್. ಬೇಸು 15 ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಬೇಸ್ ಎಷ್ಟು ಕೊಟ್ಟಿದ್ದಾರೆ 15. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 15. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 15. ಸೊ ಆಪ್ಷನ್ ಅಲ್ಲಿ 15 ನ ಮಲ್ಟಿಪಲ್ ಇರಬೇಕು. ಸೊ 10 ಇಲ್ಲ 5 ಇಲ್ಲ 20 ಇಲ್ಲ, ಒಂದೇ ಇರೋದು 15 ನ ಮಲ್ಟಿಪಲ್ 15 ಒಂದೇ. ಸೊ ಇಷ್ಟೇ ಸಿಂಪಲ್. ಸೊ ಫೋರ್ತ್ ಕ್ವಶನ್, when a person increases his usual speed by 7 km per hour, it takes 7 hours less to cover 540 km. In how much time can he cover a distance of 230 km at his usual? ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ವೇಗವನ್ನು 7 ಕಿಲೋಮೀಟರ್ ಪರ್ ಅವರ್ ಹೆಚ್ಚಿಸಿದಾಗ, ಅಂದ್ರೆ 7 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಹೆಚ್ಚಿಸ್ ಮಾಡ್ತಾರೆ. ಅಂಡ್ 540 ಕಿಲೋಮೀಟರ್ ಪ್ರಯಾಣಿಸಲು 7 ಗಂಟೆಗಳು ಕಡಿಮೆ ಸಮಯ ತೆಗೆದುಕೊಳ್ತಾರೆ. ಅಂದ್ರೆ 7 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಮಾಡಿದಾಗ ಅವ್ರು 540 ಕಿಲೋಮೀಟರ್ ಪ್ರಯಾಣಿಸಲು 7 ಗಂಟೆ ಕಮ್ಮಿ ತಗೊಂತಾರಂತೆ ಫಸ್ಟ್ ಹೋಗೋದಕ್ಕಿಂತ. ತನ್ನ ಸಾಮಾನ್ಯ ವೇಗದಲ್ಲಿ 230 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಲು ಅವನಿಗೆ ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಟೈಮ್, ಸಮಯ ಕೇಳಿದ್ದಾರೆ. ಟೈಮ್ ಮೀನ್ಸ್ ವಾಟ್, ಡಿ ಬೈ ಎಸ್. ಓಕೆನಾ, ಡಿ ಬೈ ಎಸ್. ಡಿ ಎಷ್ಟು ಕೊಟ್ಟಿದ್ದಾರೆ 540. ಸೊ ಸ್ಪೀಡ್ ನಮ್ಗೆ ಗೊತ್ತಿಲ್ಲ, ಎಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಮೈನಸ್, ಸೊ ಡಿಸ್ಟೆನ್ಸ್ ಎಷ್ಟು ಸೇಮ್ 540. ಸೊ ಅವನು ಎಷ್ಟು ಸ್ಪೀಡ್ ಜಾಸ್ತಿ ಮಾಡ್ತಾನೆ 7 ಪ್ಲಸ್ ಎಸ್ ಪ್ಲಸ್ 7 ಇಸ್ ಈಕ್ವಲ್ ಟು 7 ಗಂಟೆ ಕಮ್ಮಿ ಆಗುತ್ತಲ್ವಾ. ಸೊ ಆ 7 ಗಂಟೆ ಇಲ್ಲಿ ಕಮ್ಮಿ ಮಾಡ್ಕೊಂಡ್ರೆ ಮುಗಿ. ಸೊ ಇಲ್ಲಿ ಎಸ್ ಇಂಟು ಎಸ್ ಪ್ಲಸ್ 7 ಇಸ್ ಈಕ್ವಲ್ ಟು 540. ಎಸ್ ಇಂಟು ಎಸ್ ಪ್ಲಸ್ 7 ಇಸ್ ಈಕ್ವಲ್ ಟು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮುಖಾಂತರ ಮಾಡ್ಬೋದು, ಇಲ್ಲ ಒಂದು ಆಪ್ಷನ್ ನ ಪುಟ್ ಮಾಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 540 ಬರಬೇಕು. ನಾನು ಇದು 20 ತಗೊಂಡಿದ್ದೀನಿ ಅನ್ಕೊಳ್ಳಿ. ಇದು ಎಷ್ಟು 20 ಪ್ಲಸ್ 7 ಎಷ್ಟಾಯಿತು 27. ಸೊ ಹಾಗಾದ್ರೆ 20 ಇಂಟು 27 ಎಷ್ಟಾಯಿತು 540. ಹಾಗಾದ್ರೆ ಎಸ್ನ ವ್ಯಾಲ್ಯೂ ಎಷ್ಟು 20. ಎಸ್ನ ವ್ಯಾಲ್ಯೂ ಎಷ್ಟು 20. ಸೊ ಸ್ಪೀಡ್ ಸಿಕ್ತು ನಮಗೆ, ಇಲ್ಲಿ ಡಿಸ್ಟೆನ್ಸ್ ಸಿಕ್ತು. ಈಗ ನಮ್ಗೆ ಏನು ಬೇಕು ಟೈಮ್. ಈಗ ಏನು ಬೇಕು ನಮಗೆ ಟೈಮ್. ಸೊ ಡಿಸ್ಟೆನ್ಸ್ ಅವ್ರು ಎಷ್ಟು ಕೇಳಿದ್ದಾರೆ 230 ಕಿಲೋಮೀಟರ್. ಸೊ ಸ್ಪೀಡ್ ಎಷ್ಟು ಸಿಕ್ತು 20 ಕಿಲೋಮೀಟರ್. ಸೊ ಅದರ ಟೈಮ್ ಈಸಿನ ಫೈಂಡ್ ಔಟ್ ಮಾಡೋದು ಈಸಿ. 0 0 ಕ್ಯಾನ್ಸಲ್, 2 1 2 11.5 2 11.5. ಓಕೆನಾ. A silk shirt with a cost price of rupees 1100 is marked 23% above its cost price and sold after a discount of rupees 93. Stop. A cotton shirt with a cost price of 900 is sold at a profit of 50 by 3%. Find the ratio of selling price of the silk shirt that to the cotton shirt. 1100 ರೂಪಾಯಿ ವೆಚ್ಚದ ರೇಷ್ಮೆ ಅಂಗಿಯನ್ನು ಅದರ ವೆಚ್ಚದ ಬೆಲೆಯಲ್ಲಿ 23% ಹೆಚ್ಚಾಗಿ ಗುರುತಿಸಲಾಗುತ್ತದೆ. ಸೊ ನಾವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಮಾಡಿದ್ವಿ. ಟಿ ಪಿ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100ರಲ್ಲಿ. ಸೊ ಎಂ ಪಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದರೆ 23%. ಓಕೆ 23%. ಇದ್ಯಾವುದು ಸಿಲ್ಕ್ ಶರ್ಟ್ಗೆ. ಸೊ ನಮಗೆ ಎಸ್ ಪಿ ಬೇಕು ಅಲ್ವಾ. ಸೊ ಸಿ ಪಿದು ಕೊಟ್ಟಿದ್ದಾರೆ ಎಷ್ಟು 1100 ರೂಪಾಯಿ. ಸೊ ಹಾಗಾದರೆ ಎಂ ಪಿದು ಎಷ್ಟಾಗುತ್ತೆ. ಸೊ 0 0 ಕ್ಯಾನ್ಸಲ್, 1ನ ವ್ಯಾಲ್ಯೂ 11 ಬಂತು. ಹಾಗಾದರೆ 23 ಇಂಟು 11 ಎಷ್ಟು 123 ಅಲ್ವಾ. 100ಗೆ 23 ಜಾಸ್ತಿ ಆದರೆ 123. ಸೊ 123 ಇಂಟು 11 ಎಷ್ಟು ನಮಗೆ 11ದು ಶಾರ್ಟ್ರಿಗೆ ಗೊತ್ತೇನು 3 ನಂಗೆ ಬರ್ಕೋಬೇಕು. 3 + 2 5 2 + 1 3 and 1 1353 ನಮಗೆ ಎಂ ಪಿ ಬಂತು ಇಷ್ಟು. ಆಮೇಲೆ ಅಂಡ್ ಸೋಲ್ಡ್ ಆಫ್ಟರ್ ಎ ಡಿಸ್ಕೌಂಟ್ ಆಫ್ rupees 93. ಇಲ್ಲಿಂದ ನಮಗೆ ಡಿಸ್ಕೌಂಟ್ ಕೊಡ್ತಾರೆ ಎಷ್ಟು 93 ರೂಪೀಸ್. ಸೊ 1353 ಅಲ್ಲಿ 93 ರೂಪೀಸ್ ಹೋದರೆ ಸೊ ನಮ್ಗೆ ಎಷ್ಟು 1260 ಎಷ್ಟು ಎಸ್ ಪಿ 1260. ಇಲ್ಲಿಂದ ನಮಗೆ ಸಿಲ್ಕ್ ಶರ್ಟ್ದು ಎಷ್ಟು ಸಿಕ್ತು ಎಸ್ ಪಿ 1260. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ಕಾಟನ್ ಶರ್ಟ್. ಓಕೆನಾ, ಕಾಟನ್ ಶರ್ಟ್. ಸೊ ಸಿ ಪಿ ಕೊಟ್ಟಿದ್ದಾರೆ ಕಾಟನ್ ಶರ್ಟ್ದು ಎಷ್ಟು 900 ರೂಪಾಯಿ ಅಲ್ವಾ, 900 ರೂಪಾಯಿ. ಸೊ ಎಸ್ ಪಿ ಫೈಂಡ್ ಔಟ್ ಮಾಡಬೇಕು. ಎ ಕಾಟನ್ ಶರ್ಟ್ ವಿತ್ ಎ ಕಾಸ್ಟ್ ಪ್ರೈಸ್ ಆಫ್ 900 ಈಸ್ ಸೋಲ್ಡ್ ಅಟ್ ಎ ಪ್ರಾಫಿಟ್ ಆಫ್ 50 by 3%. ಸೊ 50 by 3% ಮೀನ್ಸ್ ಏನೋ 900 ಪ್ಲಸ್
50/900 into 50/3% means 3 into 100 300 ना 0 0 cancel 5 1 जा 5 6 जा 6 1 जा 6 150 जा so 900 ಗೆ 150 ಆಡ್ ಮಾಡಿದ್ರೆ ಎಷ್ಟು 1050 ಓಕೆನಾ 1050 ಯಾವುದು ಕಾಟನ್ ಶರ್ಟ್ ಇದು ಸೊ ಸಿಲ್ಕ್ದು ಇಷ್ಟು ಬಂತು ಎಷ್ಟು 1260 ಸೊ ಕಾಟನ್ ಎಷ್ಟು ಬಂತು 1050 ಇದರ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾರೆ ಅಲ್ವಾ ಸೊ 0 0 ಕ್ಯಾನ್ಸಲ್ 21 6 ಜಾ 21 21 6 ಜಾ 21 5 ಜಾ ಓಕೆನಾ 6:5 6:5 ಓಕೆ 6:5 ಇಷ್ಟು Sixth question. The length of the two sides of a parallelogram are 3 centimeter and 10 centimeter. What is the half of the sum of the squares of the diagonals of the parallelogram? ಒಂದು ಸಮಾಂತರ ಚತುರ್ಭುಜದ ಎರಡು ಬದಿಗಳ ಉದ್ದಗಳು 3 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಆಗಿದ್ರೆ ಅದರ ಕರ್ಣಗಳ ವರ್ಗಗಳ ಮೊತ್ತದ ಅರ್ಧ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಮಗೆ ಡಯಾಗ್ನಲ್ಸ್ ಪ್ಯಾರಲೋಗ್ರಾಮ್ ಡಯಾಗ್ನಲ್ ಏನು 2 of a square plus b square ಅಲ್ವಾ ಸೊ ಇದರ ಅರ್ಧ ಕೇಳಿದ್ದಾರೆ ಸ್ಕ್ವೇರ್ಸ್ ಆಫ್ ದ ಡಯಾಗ್ನಲ್ಸ್ ಆಫ್ ದ ಪ್ಯಾರಲೋಗ್ರಾಮ್ಸ್ ಸೊ ಹಾಫ್ ಆಫ್ ದ ಅಂತ ಕೇಳಿದ್ದಾರೆ ಹಾಫ್ ಆಫ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಡಯಾಗ್ನಲ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಸೊ ನಾವು ಇಲ್ಲೇ ಆಫ್ ಮಾಡಿಬಿಡೋಣ 1/2 ಈ ಟು ಹೋಯ್ತು ಸೊ ಫಸ್ಟದು ಎಷ್ಟು 3 ಸ್ಕ್ವೇರ್ ನೆಕ್ಸ್ಟ್ದು ಸ್ಕ್ವೇರ್ ಹಾಗಾದ್ರೆ ಎಷ್ಟಾಯಿತು 109 ಇನ್ನು 109 ಎಷ್ಟಾಯಿತು 109 ಸೊ ನಾವು ಇದನ್ನ ಮಾಡಿದ್ರೆ ಮತ್ತೆ 2 into 109 ಎಷ್ಟಾಯಿತು 218 by 2 ಮಾಡಿದ್ರು ಅದೇ ಆನ್ಸರ್ ಬರುತ್ತೆ ಸೊ ಡೈರೆಕ್ಟ್ ಆಗಿ 2 ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೆ ಉಳಿಯೋದೇನು 3 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 109 ಇನ್ನು 109 So 7th question. Raj distributed some money among his friends, Akshay, Saurav and Prabhat in the ratio 4:5:11. Then Prabhat gave 40% of his share to Saurav and then Saurav gave 30% of his total share to her friend. If Alisha got 3,000, how much money did Raj distribute in? ರಾಜ್ ತನ್ನ ಸ್ನೇಹಿತರಾದ ಅಕ್ಷಯ್ ಸೌರವ್ ಮತ್ತು ಪ್ರಭಾತ್ ಅವರಿಗೆ 4:5:11 ಅನುಪಾತದಲ್ಲಿ ಅಲ್ವಾ ಸೊ ಅಕ್ಷಯ್ನ ಎ ಅಂತ ತಗೊಳ್ಳೋಣ ಸೌರವ್ನ ಎಸ್ ಅಂತ ಪ್ರಭಾತ್ನ ಪ್ರಿ ಅಂತ 4:5:11 ಅನುಪಾತದಲ್ಲಿ ಹಣ ಹಂಚ್ತಾರೆ ನಂತರ ಪ್ರಭಾತ್ ತನ್ನ ಪಾಲಿನ 40% ಅನ್ನು ಸೌರವ್ಗೆ ಕೊಟ್ಟನು ಸೊ 40% ಕೊಡ್ತಾನಂತೆ ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಕೊಳ್ಳೋಣ ಈಸಿ ಆಗೋದಕ್ಕೆ 2 zeros ಆ್ಯಡ್ ಮಾಡ್ಕೊಳ್ಳೋಣ ಸೊ ನಮಗೆ ಕ್ಯಾಲ್ಕುಲೇಷನ್ ಅನ್ನೋದು ಈಸಿ ಆಗುತ್ತೆ ಲಾಸ್ಟ್ ಹೋಗ್ಬೇಕಂದ್ರೆ 2 zeros ತೆಗೆದ್ಬಿಡೋಣ ತೊಂದರೆ ಇಲ್ಲ ಸೊ ಇದರ 40% ಯಾರು ಕೊಡ್ತಾನೆ ಸೌರವ್ಗೆ ಸೊ 1100ಗೆ 40% ಎಷ್ಟು 440 ಅಲ್ವಾ ಸೊ 2 zeros ಹೋಗುತ್ತೆ 11 4 ಜಾ 44 1 0 ಸೊ 440 ಮಾಡಿದ್ರೆ ಇದೆಷ್ಟಾಯಿತು ಸೌರವ್ದು ಈಗ 940 ಓಕೆನಾ 940 ಯೂನಿಟ್ಸ್ ಮತ್ತೆ ದೆನ್ ಸೌರವ್ ಗೇವ್ 30% ಇಸ್ ಟೋಟಲ್ ಶೇರ್ ಟು ಅವರ್ ಫ್ರೆಂಡ್ ಅಲಿಶಾ ಓಕೆನಾ ಸೊ ಇದರಲ್ಲಿ 30% ಸೊ ಇದಕ್ಕೆ 30% ಫೈಂಡ್ ಔಟ್ ಮಾಡಿದ್ರೆ 0 0 ಕ್ಯಾನ್ಸಲ್ 94 into 3 3 4 ಜಾ 12 1 ಕ್ಯಾರಿ 3 9 ಜಾ 27 plus 1 28 282 ಓಕೆನಾ ಸೊ 282 ಕೊಡ್ತಾನೆ ಬಟ್ ಓಕೆ ಇಫ್ ಅಲಿಶಾ ಗಾಟ್ rupees 3,000 ಸೊ ಅಕಾರ್ಡಿಂಗ್ ಟು ಕ್ವಶನ್ ಇದೇನು 3,000 ಇಟ್ ಮೀನ್ಸ್ 2.12 ಆರ್ 282 ಅನ್ಕೊಳ್ಳಿ 282 ನ ವ್ಯಾಲ್ಯೂ ಎಷ್ಟು 3,000 ಓಕೆ ಪಾಯಿಂಟ್ ಹೋದ್ರೆ 0 0 ಇನ್ನೆರಡು 0 ಬಂತು 282 ನ ವ್ಯಾಲ್ಯೂ 3 lakhs ಓಕೆ ಸೊ ಹಾಗಾದ್ರೆ ಹೌ ಮಚ್ ಮನಿ ಡಿಡ್ ರಾಜ್ ಡಿಸ್ಟ್ರಿಬ್ಯೂಟ್ ಇನಿಷಿಯಲಿ ಹಾಗಾದ್ರೆ ರಾಜ್ ಪ್ರಾರಂಭದಲ್ಲಿ ಎಷ್ಟು ಹಣ ಹಂಚಿದನು ಅಂತ ಓಕೆನಾ ಸೊ 4 + 5 + 11 ಎಷ್ಟು 20 ಅಲ್ವಾ ಸೊ ಇಲ್ಲಿ ನೋಡೋಣ ಸಿಂಪಲ್ ಆಗಿ ಸೊ 1 ಜಾ 282 1 ಜಾ ಎಷ್ಟು 282 ಆರ್ 10 ಜಾ ಮಾಡಿದ್ರೆ 2820 ಇನ್ನೆಷ್ಟು ಉಳಿತು 180 ಅಲ್ವಾ ಸೊ ಅದು ಬಿಟ್ಬಿಡೋಣ ಇಲ್ಲಿ ನೋಡಿ 20 into 10 ಎಷ್ಟು 200 ಸಮಥಿಂಗ್ ಏನಾದರೂ ಇರಲಿ ಇಟ್ ಮೀನ್ಸ್ ಇದು 20,000ಗೆ ಮೇಲೇನೆ ಹೋಗುತ್ತೆ ಅಲ್ವಾ ಸೊ ಸ್ಟಾರ್ಟಿಂಗ್ 20 ಇಂದ ಬರುವಂಥ ಆಪ್ಷನ್ ನೋಡಿ 16 ಇಲ್ಲ 17 ಇಲ್ಲ 19 ಇವೆಲ್ಲನೂ ಕಮ್ಮಿ ಇದೆ 20ಗಿಂತ ಜಾಸ್ತಿ ಇರೋದು ಯಾವುದು ದಟ್ ಈಸ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ನೋಡು ಈ ಥರ ಬೇಕಂದ್ರೆ ನಾವು ಆಪ್ಷನ್ ಎಲಿಮಿನೇಷನ್ನ ಮಾಡ್ಬೋದು
ಇಲ್ಲಿ ಅಪ್ರಾಕ್ಸಿಮೇಷನ್ ಕೊಟ್ಟಿದ್ದಾರೆ, ಎಲ್ಲ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಟು 10 ಬರುತ್ತೆ, ಇಲ್ಲೂ ಸಮೇತ ಇಂಟು 10 ಮಾಡಿದ್ರೆ 200 ಮೇಲೆ ಬರಬೇಕು. ಇಟ್ ಮೀನ್ಸ್ 20,000ನ ಮೇಲೆ ಬರಬೇಕು. ಓಕೆನಾ? ಯಾಕೆ 20,000 ಅಂದರೆ ಇಲ್ಲಿ 2 zeros ಅಲ್ವಾ, ನಾವು ಇಲ್ಲಿ 2 zeros ಹಾಕೊಂಡ್ರೆ 20,000. ಸೊ 20,000ನ ಮೇಲೆ ಬರುವಂಥ ಆಪ್ಷನ್ ಇರೋದು ಆಪ್ಷನ್ ಒಂದೇ 4ನೇ ಆಪ್ಷನ್ ಮಾತ್ರ ಇದು. ಸೊ ಹಾಗಾಗಿ ಆನ್ಸರ್ ಎಷ್ಟು ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? So 8th question, what percentage of numbers from 1 to 70 have 2 or 8 in the unit digits? 1 ರಿಂದ 70ರವರೆಗೆ ಇರುವ ಸಂಖ್ಯೆಗಳಲ್ಲಿ ಯೂನಿಟ್ ಅಂಕೆಗಳ 2 ಅಥವಾ 8 ಇರುವ ಸಂಖ್ಯೆಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ಯೂನಿಟ್ ಡಿಜಿಟ್ ಮೀನ್ಸ್ ವಾಟ್? ಫಾರ್ ಎಕ್ಸಾಂಪಲ್ ನನ್ನ ಹತ್ರ 746 ರೂಪಾಯಿ ಇದೆ ಅನ್ಕೊಳ್ಳಿ. ಇದರಲ್ಲಿ ಯೂನಿಟ್ ಡಿಜಿಟ್ ಯಾವುದು? 6, 10ದು 4, 100ದು 7. ಈ ಥರ 1 ರಿಂದ 70ಕ್ಕೆ 2 ಅಥವಾ 8 ಬರುವಂಥ, ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 10 ಈ ಥರ ಇದೆ ಅನ್ಕೊಳ್ಳಿ. ಸೊ 2 1 ಬಂತು, 8 ಈ ಥರ ಬಂತು. ಸೊ ನಾವು 11 12 13 14 ಮಾಡಿದ್ರು ಸಮೇತ ಇಲ್ಲೊಂದು 2 ಬರುತ್ತೆ, ಇಲ್ಲೊಂದು 8 ಬರುತ್ತೆ. ಸೊ 2 ಆಯಿತು 2 ಆಯಿತು. ಓಕೆನಾ? ಸೊ ಈ ಥರ 70 ಸಂಖ್ಯೆಗಳು ಅಂದರೆ 10 ಸಂಖ್ಯೆಗಳಿಗೆ 2 ಬರುತ್ತೆ. ಸೊ 70 ಸಂಖ್ಯೆಗಳಿಗೆ ಎಷ್ಟು ಬರುತ್ತೆ? ರೈಟ್ ಮೀನ್ಸ್ 2 ಇಂಟು 7 ದಟ್ ಈಸ್ ಈಕ್ವಲ್ ಟು 14 ಬರುತ್ತೆ. 14 ನಂಬರ್ಸ್ ಬರುತ್ತೆ ಅಲ್ವಾ? ಸೊ 10ಗೆ 2 ಬಂದರೆ 70ಗೆ ಎಷ್ಟು ಬರುತ್ತೆ? 14. ಸೊ 14 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟು? 70 ಇಂಟು ಪರ್ಸೆಂಟೇಜ್ ಬೇಕಂದ್ರೆ 100. ಏನಾ? 0 0 ಕ್ಯಾನ್ಸಲ್, 7 1 ಜಾ 7 2 ಜಾ. ಸೊ ಹಾಗಾದರೆ ಎಷ್ಟು ಪರ್ಸೆಂಟ್ ಇದಾವೆ? 20%. ಸೊ ಹಾಗಾದರೆ ಎಷ್ಟು ಪರ್ಸೆಂಟ್ ಇದಾವೆ? 20%. ಓಕೆನಾ? ಸೊ ನಿಮಗೆ ಇಷ್ಟು ನಾವು ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲದರಲ್ಲೂ 2 8 ಒಂದೊಂದು ಸಲ ಬರುತ್ತೆ ಅಲ್ವಾ? ಸೊ 2 ಸಂಖ್ಯೆ ಡಿವೈಡೆಡ್ ಬೈ ಎಷ್ಟಕ್ಕೆ? 10ಕ್ಕೆ ಅಲ್ವಾ? 1/5 ಮೀನ್ಸ್ 20%. ಇಷ್ಟೇ, 1/5 ಮೀನ್ಸ್ 20%. ಓಕೆನಾ? ಸೊ 9th question, a boat is initially at a point T from where the angle of elevation of the lighthouse is degree. The height of the lighthouse is 100√3 meters and the speed of the current is 18 km/h. If the boat takes 10 seconds to reach the lighthouse downstream, what is the speed km/h of the boat in still water? Okay, ಒಂದು ದೋಣಿ ಟಿ ಬಿಂದುವಿನಲ್ಲಿ ಇದೆ, ಅಲ್ಲಿ ಲೈಟ್ ಹೌಸ್ನ ಮೇಲಿರುವ ಕೋನ 30 ಡಿಗ್ರಿ ಆಗಿದೆ. ಮೀನ್ಸ್ tan 30 ಡಿಗ್ರಿ. tan 30 ಡಿಗ್ರಿ ಎಷ್ಟು? 1/√3. 1/√3. ಲೈಟ್ ಹೌಸ್ನ ಎತ್ತರ ಹೈಟ್ ಎಷ್ಟು? 100√3. ಸೊ ಮತ್ತು ಅರಿವಿನ ವೇಗ 18 ಕಿಲೋಮೀಟರ್. ಓಕೆ, ಫಸ್ಟ್ ನಾವು ಏನು ಮಾಡೋಣ? ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ, ಆಮೇಲೆ ಉಳಿದು ನೋಡೋಣ. ಸೊ tan 30 is equal to 1/√3. ಸೊ ಇಲ್ಲಿ ನಮ್ಗೆ ಇಲ್ಲೇನಾಗುತ್ತೆ ಅಂದರೆ 1/√3 is equal to h/d ಆಗುತ್ತೆ ಅಲ್ವಾ? ಸೊ ಡಿ ಈ ಕಡೆ ಹೋಗುತ್ತೆ, h ಈ ಕಡೆ ಬರುತ್ತೆ. ಸೊ d is equal to h ಇಂಟು √3. h ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 100√3. 100√3 ಇಂಟು 3 ಎಷ್ಟಾಯಿತು? 300 ಆಯಿತು ಅಲ್ವಾ? ಸೊ √3 ಹೋಗುತ್ತೆ, ಓನ್ಲಿ 3 ಮಾತ್ರ ಉಳಿಯುತ್ತೆ. ಮೀನ್ √3 ಹೋಲ್ ಸ್ಕ್ವೇರ್ ರೂಟ್ ಹೋಗುತ್ತೆ, 3 ಮಾತ್ರ ಉಳಿಯುತ್ತೆ. ಸೊ 100 ಇಂಟು 3 ಏನಾಯಿತು? 300 ಆಯಿತು. ಸೊ ನಮ್ಗೆ ಹಾಗಾದರೆ ಡಿಸ್ಟೆನ್ಸ್ ಎಷ್ಟು ಬಂತು? 300 ಮೀಟರ್ ಬಂತು. ಸೊ ಡಿಸ್ಟೆನ್ಸ್ 300 ಮೀಟರ್ ಮೀನ್ಸ್, ಸೊ ಡಿಸ್ಟೆನ್ಸ್ 300 ಮೀಟರು ಅಂಡ್ ಧೋನಿ ಕೆಳ ಅರಿವಿನಲ್ಲಿ ಲೈಟ್ ಹೌಸ್ ತಲುಪಲು 10 ಸೆಕೆಂಡ್ ತೆಗೆದುಕೊಳ್ಳುತ್ತೆ, 10 ಸೆಕೆಂಡ್ ತಗೊಳ್ಳುತ್ತಂತೆ. ಸೊ 10 ಸೆಕೆಂಡ್ ಮೀನ್ಸ್ 0 0 ಕ್ಯಾನ್ಸಲ್, 30 ಉಳಿತು. 30 ಮೀಟರ್ ಪರ್ ಸೆಕೆಂಡ್ ಆಯಿತು. ಎಷ್ಟು? 30 ಮೀಟರ್ ಪರ್ ಸೆಕೆಂಡ್. ಬಟ್ ನಮ್ಗೆ ಬೇಕಾಗಿರೋದೇನು? ಇಲ್ಲಿ ಕೊಟ್ಟಿರೋದೇನು? km/h ಅಲ್ಲಿ. ಸೊ 30 ಮೀಟರ್ ಪರ್ ಸೆಕೆಂಡ್ನ km/h ಕನ್ವರ್ಟ್ ಮಾಡಬೇಕಂದ್ರೆ ಹೆಂಗೆ? ಇಂಟು 18/5 ಅಲ್ಲ, 5 1 ಜಾ 5 6 ಜಾ 18 6 ಜಾ ಎಷ್ಟು? 108. ಟೋಟಲ್ ಎಷ್ಟು ಸಿಕ್ತು ನಮಗೆ? 108 km/h. 108 km/h. ಓಕೆನಾ? ಸೊ ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅವ್ರು ಕೇಳಿರೋದೇನು? ವಾಟ್ ಈಸ್ ದ ಸ್ಪೀಡ್ ಆಫ್ ದ ಬೋಟ್? ಸೊ ಸ್ಪೀಡ್ ಆಫ್ ದ ಬೋಟ್ ಬೇಕಂದ್ರೆ ನಾವು ಸ್ಪೀಡ್ ಆಫ್ ದ ಕರೆಂಟ್ ಮೈನಸ್ ಮಾಡಿದ್ರೆ ನಮ್ಗೆ ಸ್ಪೀಡ್ ಆಫ್ ದ ಬೋಟ್ ಬರುತ್ತೆ. ಸೊ ಟೋಟಲ್ 108, ಇದರಲ್ಲಿ ಸ್ಪೀಡ್ ಆಫ್ ದ ಕರೆಂಟ್ ತೆಗೆದುಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 108ಅಲ್ಲಿ 18 ಹೋದರೆ ನಮ್ಗೆ ಆನ್ಸರ್ ಎಷ್ಟು? 108ಅಲ್ಲಿ 18 ಹೋದರೆ ಎಷ್ಟು ಬರುತ್ತೆ ನಮಗೆ? ಏನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 10th question, a container contains a mixture of milk and water in the ratio 4:3. When 7 liters of the mixture are taken out and 7 liters of water are added to it, the ratio becomes 3:4. How many liters of milk were contained originally in the container? ಒಂದು ಪಾತ್ರೆಯಲ್ಲಿ ಹಾಲು ಮತ್ತು ನೀರಿನ ಮಿಶ್ರಣವು 4:3 ಅನುಪಾತದಲ್ಲಿ ಇದೆ. ಓಕೆನಾ? ಸೊ ಮಿಶ್ರಣದಿಂದ 7 ಲೀಟರ್ ತೆಗೆದು 7 ಲೀಟರ್ ನೀರನ್ನು ಸೇರಿಸಿದಾಗ ಅನುಪಾತವು 3:4 ಆಗುತ್ತಂತೆ. ಆರಂಭದಲ್ಲಿ ಪಾತ್ರೆಯಲ್ಲಿ ಎಷ್ಟು ಲೀಟರ್ ಹಾಲಿತ್ತು ಅಂತ ಕೇಳಿದ್ದಾರೆ.
ಸೊ ನೋಡೋಣ. ಫಸ್ಟ್ ನಮಗೆ ಏನಿತ್ತು, ಮಿಲ್ಕ್ ಮತ್ತು ವಾಟರ್ ಅಲ್ವಾ, ಹಾಲು ಮತ್ತು ನೀರು ಎಷ್ಟರ ಅನುಪಾತದಲ್ಲಿತ್ತು, 4:3 ಅನುಪಾತದಲ್ಲಿತ್ತು. ಈಗ 7 ಲೀಟರ್ ಮಿಕ್ಸ್ಚರ್ನ ಆಚೆ ತೆಗಿತಾರೆ. 7 ಲೀಟರ್ ಮಿಕ್ಸ್ಚರ್ನ ಆಚೆ ತೆಗಿತಾರೆ ಅಂದರೆ 4 ಇಲ್ಲಿ ತೆಗಿತಾರೆ, 3 ಇಲ್ಲಿ ತೆಗಿತಾರೆ. ಗೊತ್ತಲ್ವ, ಬೇಸಿಕ್ ಗೊತ್ತಿರಬೇಕು. ಸೊ ಅಂಡ್ 7 ಲೀಟರ್ಸ್ ಆಫ್ ವಾಟರ್ ಆರ್ ಆಡೆಡ್. ಸೊ ಇದಾದ್ಮೇಲೆ 7 ಲೀಟರ್ ನೀರನ್ನು ಆ್ಯಡ್ ಮಾಡ್ತಾರೆ ವಾಟರ್ಗೆ ಮಾತ್ರ. ಸೊ ಆಗ ನಮಗೆ ರೇಷಿಯೋ ಏನಾಗುತ್ತೆ ಅಂದರೆ 3:4 ಆಗುತ್ತಂತೆ ಅಲ್ವಾ. ಸೊ 7ರಲ್ಲಿ 3 ಹೋದರೆ 4:3 ಅಲ್ವಾ. ಇಲ್ಲಿ -4 ಇದು +4, ಅವಾಗ ನಮ್ಗೆ ಏನಾಗುತ್ತೆ 3:4 ಅಲ್ವಾ. ಸೊ ಡಿಫ್ರೆನ್ಸ್ ಎಷ್ಟು, 1. ಡಿಫ್ರೆನ್ಸ್ ಎಷ್ಟು, 1. ಸೊ ಇಲ್ಲಿ ಸೇಮ್ ಇದೆಯಾ, ಸೇಮ್ ಇದೆ. ಸೊ 1ನ ವ್ಯಾಲ್ಯೂ 4 ಆದರೆ ನಮ್ಗೇನು ಬೇಕು, ಮಿಲ್ಕಾ. ಸೊ ಮಿಲ್ಕ್ನ ವ್ಯಾಲ್ಯೂ ಎಷ್ಟು, 4 × 4 ಎಷ್ಟು, 16 ಲೀಟರ್ಸ್. 4 × 4 ಎಷ್ಟು, 16 ಲೀಟರ್ಸ್. ಓಕೆನಾ. ಸೊ ಇಲ್ಲಿ ನಾವು ನೋಡೋದಾದರೆ, ಸೊ ನಾನು ನಿಮಗೆ ಇನ್ನೂ ಸ್ವಲ್ಪ ಈಸಿ ಆಗೋ ಥರ ಹೇಳ್ಕೊಡ್ತೀನಿ ನೋಡಿ. ಮಿಲ್ಕ್ದು ವಾಟರ್ದು 4:3 ಇದೆ. ಇಟ್ ಮೀನ್ಸ್ ಮಿಲ್ಕ್ನ ವ್ಯಾಲ್ಯೂ 4ನ ಮಲ್ಟಿಪಲ್ ಆಗಿರುತ್ತೆ ಆನ್ಸರ್, ಫಸ್ಟ್ ಆಫ್ ಆಲ್. ಓಕೆನಾ. ಒರಿಜಿನಲಿ ಅಂತ ಕೇಳಿದ್ದಾರೆ. ಸೊ ಮೊದಲು ಎಷ್ಟಿತ್ತು, 4ನ ಮಲ್ಟಿಪಲ್ಲೇ ಇರುತ್ತೆ. ಸೊ 4ನ ಮಲ್ಟಿಪಲ್ 1 ಹೋಯ್ತು, 2 ಹೋಯ್ತು, 1 ಹೋಯ್ತು, 2 ಹೋಯ್ತು. ಓಕೆನಾ. ಸೊ ಇನ್ನು ಏನು ಉಳಿದಿದೆ, 16, 24. 16, 24 ಉಳಿದಿದೆ. ಸೊ 4 ಲೀಟ್ರ್ ಹೋದ್ಮೇಲೆ 3ನ ಮಲ್ಟಿಪಲ್ ಚೆಕ್ ಮಾಡಬೇಕು. ಇಟ್ ಮೀನ್ಸ್ -4 -4. ಈಗ ರೇಷಿಯೋ ಏನಿದೆ, 3. ಸೊ 3 ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 16ನಲ್ಲಿ -4 ಹೋದ್ರೆ ಎಷ್ಟು, 12. ಸೊ 12 3ಇಂದ ಮಲ್ಟಿಪಲ್ ಆಗುತ್ತೆ. ಸೊ ಓಕೆನಾ. ಇದು ಎಷ್ಟಾಯಿತು, 20. 20 ಆಗಲ್ಲ. ವಿತೌಟ್ ಪೆನ್ ಪೇಪರ್ ಮಾಡಬಹುದು ನಾವು ಇಂಥ ಕ್ವಶನ್ಸ್ಗಳನ್ನು. ರೇಷಿಯೋ ಎಲ್ಲಿ ಬರುತ್ತೆ ಅದನ್ನು ಮಲ್ಟಿಪಲ್ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಕ್ಲಿಯರ್. ಇಲ್ಲ ಸರ್ ನಮಗೆ ಬೇಸಿಕ್ಕಿಂದ ಹೇಳಿ ಅಂದರೆ ಬೇಸಿಕ್ಕಿಂದನೂ ಸಮೇತ ನಾನು ಹೇಳ್ಕೊಡ್ತೀನಿ, ಬೇಕಿದ್ರೆ ನೋಡಿ. ಓಕೆನಾ. ಸೊ ಬೇಸಿಕ್ಕಿಂದ ಹೇಳ್ಬೇಕು ಅಂದರೆ ಫಸ್ಟು 4x ಮಿಲ್ಕ್ದು, 3x ಯಾರ್ದು, ವಾಟರ್ದು. ಸೊ ಫಸ್ಟು 4 ಲೀಟರ್ಸ್ ತೆಗಿತಾರೆ, ಇಲ್ಲಿ -3 ಲೀಟರ್ಸ್ ತೆಗಿತಾರೆ, ಮತ್ತು 7 ಲೀಟರ್ಸ್ ಆ್ಯಡ್ ಮಾಡ್ತಾರೆ. = ಆಗೇನಾಗುತ್ತೆ, 3/4 ಆಗುತ್ತೆ. ಓಕೆನಾ. ಸೊ ಇದೇನಾಯಿತು, 4 ಆಯಿತು. ಓಕೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 16x - 4 × 4 ಎಷ್ಟು, 16 9x - 3 × 4 ಎಷ್ಟು, 12. ಓಕೆನಾ. ಸೊ 16x ಅಲ್ಲಿ 9x ಹೋದರೆ 7x = 16 ಆ ಕಡೆ ಹೋದರೆ ಸರ್ ಇದು ಪ್ಲಸ್ 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 ಸಾರಿ ಪ್ಲಸ್ ಪ್ಲಸ್. ಸೊ -16 ಆ ಕಡೆ ಹೋದರೆ +16. ಸೊ 12 + 16 ಎಷ್ಟು, 28. ಸೊ ಎಕ್ಸ್ನ ವ್ಯಾಲ್ಯೂ ಇಲ್ಲಿಂದ ಎಷ್ಟು ಸಿಕ್ತು ನಮಗೆ, 4. ಸೊ 1ನ ವ್ಯಾಲ್ಯೂ 4 ಆದರೆ ನಮಗೆ 4ನ ವ್ಯಾಲ್ಯೂ ಎಷ್ಟು, 16. 4ನ ವ್ಯಾಲ್ಯೂ ಎಷ್ಟು, 16. ಈ ಥರನೂ ಸಮೇತ ನಾವು ಮಾಡ್ಬೋದು, ತೊಂದರೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ವಿಚ್ 2400 ಮಸ್ಟ್ ಬಿ ಡಿವೈಡೆಡ್ ಟು ಗೆಟ್ ಎ ನಂಬರ್ ದಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್. ಸೊ ಇದನ್ನು ಸಮೇತ ಆಪ್ಷನ್ ಎಲಿಮಿನೇಷನ್ ಮುಖಾಂತರ ನಾವು ಮಾಡ್ಬೋದು. 2400 ಯಾವ ಕನಿಷ್ಠ ಸಂಖ್ಯೆ, ಕನಿಷ್ಠ ಮೀನ್ಸ್ ಲೀಸ್ಟ್ ನಂಬರ್, ಚಿಕ್ಕ ಸಂಖ್ಯೆ, ಇದರಲ್ಲಿ ಕೊಟ್ಟಿರುವಂಥ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದರೆ ಫಲಿತಾಂಶವು ಪೂರ್ಣ ವರ್ಗವಾಗುತ್ತದೆ, ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತಂತೆ. ಸೊ ಚಿಕ್ಕ ಸಂಖ್ಯೆ, ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು, 5. ಓಕೆನಾ. ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು, 5. 24/4 ಇಟ್ ಮೀನ್ಸ್ 240/4 ಎಷ್ಟು, 48. ಸೊ 480 ಹೋಗುತ್ತಾ ಸರ್, 480 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ನೆಕ್ಸ್ಟ್ ನಂಬರ್ ಯಾವುದು, 6. ಸೊ 24/6 ಎಷ್ಟು, 4. 0000. 400 ಪರ್ಫೆಕ್ಟ್ ಸ್ಕ್ವೇರಾ, ಎಸ್ ಸರ್ 400 ಪರ್ಫೆಕ್ಟ್ ಸ್ಕ್ವೇರ್. ಯಾವ ಒಂದು ಸ್ಕ್ವೇರ್ 400, 20 ಸ್ಕ್ವೇರ್. ಹಾಗಾದರೆ ಆನ್ಸರ್ ಏನು, ಲೀಸ್ಟ್ ಯಾವುದು, 6. ಲೀಸ್ಟ್ ಯಾವುದು, 6. ಓಕೆನಾ. 12th ಕ್ವಶನ್, ಇಫ್ sec a - tan by sec a plus tan a = 3/5, find the value of sin a plus cosec a. ಓಕೆನಾ. ಒಂದು ವೇಳೆ sec a minus tan a divided by sec a plus tan a = 3/5 ಆದರೆ ಇದು ಸಿ ಎನ್ ಡಿ ಅಲ್ಲಿ ಮಾಡ್ಬೋದು, ಇಲ್ಲ ಕಾಮನ್ ಆಗಿ ಬೇಕಂದ್ರೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 sec a minus 5 tan = 3 sec a, it means secant. ಓಕೆನಾ. ಪ್ಲಸ್ 3
10. ಸೊ ಇದು ಈ ಕಡೆ ಹೋದರೆ 2 ಸೆಕೆಂಡ್ 10, ಈ ಕಡೆ ಬಂದರೆ +5, 3 + 5 ಎಷ್ಟು 8 10. ಓಕೆನಾ, 1 ಜಾ 4 ಜಾ sec A is equal to 4 tan A ಬಂತು. ಸೊ sec A means 1 by cos A is equal to tan A means sin A by cos A ಇಂಟು 4 ಇದೆಯಲ್ವಾ, ಇಂಟು 4 ಹಂಗೆ ಬರ್ಕೊಳ್ಳಿ. ಇದು ಹೋಯ್ತು, ಇದು ಹೋಯ್ತು. ಸೊ 4 ಈ ಕಡೆ ಹೋದರೆ sin A ವ್ಯಾಲ್ಯೂ ಎಷ್ಟಾಯಿತು 1/4 ಆಯಿತು. ಅವ್ರು ಏನು ಕೇಳಿದರೆ sin A ಪ್ಲಸ್ cosec A. 1/4 ಪ್ಲಸ್ sin A ನ ಆಪೋಸಿಟ್ ಯಾವುದು cosec A. ಇಟ್ ಮೀನ್ಸ್ 1/4 ಏನಾಗುತ್ತೆ cosec ಗೆ 4 ಆಗುತ್ತೆ ಅಲ್ವಾ. ಸೊ 4. ಸೊ 1/4 ಪ್ಲಸ್ 4 ಎಷ್ಟು 4 4 16 16 1 16 ಪ್ಲಸ್ 1 17 ಬೈ ಹಿಂಗೂ ಬೇಕಂದ್ರೂ ಮಾಡ್ಬೋದು ಅಲ್ವಾ. ಸೊ ಇಲ್ಲಾಂದರೆ ಕೆಳಗಡೆ sin A ವ್ಯಾಲ್ಯೂ 4 ಬಂದಿದೆ, ಆಪ್ಷನಲ್ಲಿ 4 ಬರಬೇಕು. ಒಂದು ಆಪ್ಷನ್ ಏನ. Thirteenth question. The amount earned by Aryan on investing some money in a bank at a rate of 5% per annum for 2 years in a compound year is rupees 26,460. Find the amount invested by Aryan. ಸೊ ಆರ್ಯನ್ ಒಂದು ಬ್ಯಾಂಕ್ನಲ್ಲಿ ವರ್ಷಕ್ಕೆ 5% ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಚಕ್ರ ಬಡ್ಡಿಯಲ್ಲಿ ಹಣ ಹೂಡಿಕೆ ಮಾಡಿದ್ದಾನೆ. ಒಟ್ಟು ಮೊತ್ತ 26,460 ರೂಪಾಯಿ ಆಗಿದೆ. ಆರ್ಯನ್ ಹೂಡಿಕೆ ಮಾಡಿದ ಮೂಲ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ 5% ಮೀನ್ಸ್ ವಾಟ್ 1/20. ಹಾಗಾದ್ರೆ 20 ಇರೋದೇನಾಯಿತು 21 ಆಯಿತು. ಫಸ್ಟ್ ಇಯರ್. ಸೆಕೆಂಡ್ ಇಯರ್ 20 ಇರೋದೇನಾಯಿತು 21 ಆಯಿತು. ಸೊ 20 × 20 ಎಷ್ಟು 400. 21 × 21 ಎಷ್ಟು 441. ಸೊ 441ನ ವ್ಯಾಲ್ಯೂ ಎಷ್ಟು 26460. 0 ತೆಗೆದುಬಿಟ್ರೆ 1 ಟೇಬಲಲ್ಲಿ 6 ಯಾವಾಗ ಬರುತ್ತೆ 6 ಅಲ್ಲಿ. 44 ಟೇಬಲಲ್ಲಿ 264 ಯಾವಾಗ ಹೋಗುತ್ತೆ 6 ಅಲ್ಲಿ. ಸೊ ಒಂದು 0 ಮಾಡಿದ್ರೆ 60. ಇದು ಸಮೇತ ಇಲ್ಲಿ 60 ಮಾಡಿದ್ರೆ 4 × 6 ಎಷ್ಟು 24. 3 zeros ಇದೆಯಾ 3 0 ಪುಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ಆನ್ಸರ್ ಏನಾ ಇಷ್ಟು. ಕನ್ಸಿಡರ್ ದ ಇಂಡಿವಿಜುವಲ್ weights ಆಫ್ 6 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ 32, 38, 36, 40, 35, 41 and 30. ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಲ್ಲಿ ಕೇಳಿದ್ದಾರೆ. ಇನ್ನು ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ 6 ಸ್ಟೂಡೆಂಟ್ಸ್ 7 ಇದೆ. ಓಕೆ 7 ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ 2 ಟೈಪಲ್ಲಿ ಮಾಡ್ಬೋದು. ಒಂದು ಫಾರ್ಮುಲಾ ಹಾಕೊಂಡು ಮಾಡ್ಬೋದು. ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ d² / n ಮೈನಸ್ d² d/n ಹೋಲ್ ಸ್ಕ್ವೇರ್. ಇದನ್ನು ಮಾಡ್ಬೋದು. ಓಕೆನಾ. ಸೊ ಆರ್ ಡೈರೆಕ್ಟ್ ನಾವು ಮೀನನ್ನು ಫೈಂಡ್ ಔಟ್ ಮಾಡಿ ವೇರಿಯನ್ಸನ್ನು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರೂ ಒಂದು ಅಸಮ್ಡ್ ಆವ್ರೇಜ್ ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು 36 ಅಂತ ತಗೊಳ್ತೀನಿ. 36 ತಗೊಂಡ್ರೆ ನಾನು ಇಲ್ಲಿ ಎಷ್ಟು ಕಮ್ಮಿ ಇದೆ -4, ಇಲ್ಲಿ ಎಷ್ಟು ಜಾಸ್ತಿ ಇದೆ +2, ಇಲ್ಲಿ 0, ಎಷ್ಟು ಜಾಸ್ತಿ ಇದೆ +4, ಎಷ್ಟು ಕಮ್ಮಿ ಇದೆ -1, ಎಷ್ಟು ಜಾಸ್ತಿ ಇದೆ +5, ಎಷ್ಟು ಕಮ್ಮಿ ಇದೆ -6. ಓಕೆನಾ. ಸೊ +4 -4 ಹೋಯಿತು. 5 + 2 7, 7 7 ಆಯಿತು. ಹಾಗಾದರೆ ನಮಗೆ ಮೀನ್ ಎಷ್ಟು ಸಿಕ್ತು, ಮೀನ್ ಮೀನ್ಸ್ ಆವ್ರೇಜ್. ಆವ್ರೇಜ್ ಎಷ್ಟು ಸಿಕ್ತು ನಮಗೆ 36. ಓಕೆನಾ. ಸೊ ಈಗ ನಾವು ಅಸಮ್ಡ್ ಆವ್ರೇಜ್ ತೊಗೊಂಡಿದ್ದೀವಲ್ಲ, ಇನ್ನು ಉಳಿದಿರುವಂಥ ನಂಬರ್ಸ್ ಇದೆಯಲ್ಲ ಅದನ್ನು ಸ್ಕ್ವೇರ್ ತೊಗೊಂಡ್ರೆ ಎಷ್ಟು ಬಂದು ನಮಗೆ 4² 16, 2² 4, 0, 4² 16, 1² 1, 5² 25 ಆ್ಯಂಡ್ 30 ಇಷ್ಟು ಬಂತು. ಓಕೆನಾ. ಸೊ ಈ ವೇರಿಯನ್ಸ್ನ ಫೈಂಡ್ ಔಟ್ ಮಾಡೋದು. ಸೊ 16 + 16 ಎಷ್ಟು 32. 32 + 4 ಎಷ್ಟು 36. 36 + 36 ಎಷ್ಟು 72. 72 + 26 ಎಷ್ಟು 90. ಓಕೆನಾ. √98 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದೆ 7. 7 1 7. ಸೊ √14ನ ವ್ಯಾಲ್ಯೂ ಎಷ್ಟು 3.74. ಸೊ ಹಾಗಾದರೆ ಆನ್ಸರ್ ಏನು 3. ಅದರ ಆನ್ಸರ್ ನಮಗೆ 3.7. ಓಕೆನಾ. ಸೊ 15th question. Find the rate of interest on a sum of money that becomes 13 times itself in 48 years. ಒಂದು ಮೊತ್ತವು 48 ವರ್ಷಗಳಲ್ಲಿ 13 ಪಟ್ಟು ಆಗುತ್ತದೆ, ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಪಟ್ಟು ಆಗುತ್ತಂತೆ, ಒಂದಿರೋದು 13 ಪಟ್ಟು. ಸೊ ಹಾಗಾದ್ರೆ ಎಷ್ಟು ಪಟ್ಟು ಜಾಸ್ತಿ ಇದ್ದಂಗೆ 12 ಪಟ್ಟು.
ಸೊ ಎಷ್ಟು ಇಯರ್ಸು 48 ಇಯರ್ಸ್. ಸೊ 12 ಡಿವೈಡೆಡ್ ಬೈ 48 100 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಮೀನ್ ಪರ್ಸೆಂಟೇಜ್ ಬೇಕಲ್ವ. ಸೊ 12 1 12 4 4 1 4 20. ಸೊ ಆನ್ಸರ್ ಎಷ್ಟು ನಮಗೆ 25%. 16th question. Simplify 4 2 by 3. 4 2 by 3 means 3 4 is 12. That is plus 2 14 by 3. So divided by 7 by 6 ಇದೆ. So into ಮಾಡ್ಕೊಂಡ್ರೆ 6 by 7 minus 4 by 5 by 4. It means 4 4 is 16. 16 plus 5 21 by 4. Half means into 15 minus 14. Half means into 3 2 by 7 means 7 3 is 21 plus 2 23 by 7. ಇದಕ್ಕೆ ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಮಾಡೋಣ ನೋಡಿ. 7 1 ಜಾ 7 2 ಜಾ 3 1 ಜಾ 3 2 ಜಾ. ಇಲ್ಲಿಂದ ನಮ್ಗೆ ಏನು ಬಂತು 4 ಬಂತು. 4 1 ಜಾ 4 4 ಜಾ 16. ಎಷ್ಟು ಬಂತು ಇದು 21 into 4 24 ಮೈನಸ್ 7 1 ಜಾ 7 2 ಜಾ 2 into 23 ಎಷ್ಟು ಬಂತು 46. ಸೊ 84 ಅಲ್ಲಿ 46 ಹೋದರೆ 14 ಅಲ್ಲಿ 6 ಹೋದರೆ ಎಷ್ಟು 8. 7 ಅಲ್ಲಿ 4 ಹೋದರೆ ಎಷ್ಟು ಓಕೆನಾ. ಸೊ 4 minus 38 that is 34. 4 minus 38 that is equal to ಎಷ್ಟು minus 34 ಓಕೆನಾ. minus 34. 17th question. The diameter of a circle is 30 centimeter. AB is a chord in the circle and AB subtends an angle of 60 degree at the center of the circle. Find the length of the chord AB. ಒಂದು ವೃತ್ತದ ವ್ಯಾಸ 30 ಸೆಂಟಿಮೀಟರ್ ಇದೆ ಓಕೆನಾ. ಸೊ ಎ ಬಿ ವೃತ್ತದಲ್ಲಿರೋ ಒಂದು ಆಗಿದ್ದು ಐ ಮೀನ್ ಕಾರ್ಡ್ ಅದು ಕೇಂದ್ರದಲ್ಲಿ 60 ಸೆಂಟಿಮೀಟರ್ ಕೋನವನ್ನು ಉಂಟು ಮಾಡುತ್ತದೆ. ಎ ಬಿ ಕಾರ್ಡ್ನ ಉದ್ದವನ್ನು ಫೈಂಡ್ ಔಟ್ ಮಾಡಿ. ಓಕೆ ಮಾಡಿ. ಇದು ಒಂದು ಸರ್ಕಲ್ ಎಕ್ಸಾಕ್ಟ್ ಬಂದಿಲ್ಲ ತೊಂದರೆ ಇಲ್ಲ ಓಕೆನಾ. ಸೊ ಡಿ 30 ಆದರೆ ವ್ಯಾಸ 30 ಆದರೆ ಅರ್ಧ ವ್ಯಾಸ ಮೀನ್ಸ್ ರೇಡಿಯಸ್ ನಮ್ಗೆ ಎಷ್ಟು 15 ನೆನ್ಪಿಟ್ಕೋಬೇಕು ಓಕೆನಾ. ಸೊ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಸರ್ಕಲ್ ದಟ್ ಈಸ್ ಓಕೆನಾ. ಸೊ ಒಂದು ಕಾರ್ಡ್ ಇಲ್ಲಿಂದ ಇಲ್ಲಿಗೆ ಇದನ್ನ ಏನಂತ ಕರೀತಿದ್ದಾರೆ ಎ. ಸೊ ಜಾಯಿನ್ ಮಾಡಿದ್ರೆ ಸೊ ಈ ಆ್ಯಂಗಲ್ 60 ಡಿಗ್ರಿ ಅಂತೆ. ಸೊ ಒಂದು ಆ್ಯಂಗಲ್ ಸೆಂಟ್ರ್ ಆ್ಯಂಗಲ್ 60 ಡಿಗ್ರಿ ಆದರೆ ಓಕೆನಾ. ಸೊ ಇನ್ನು ಉಳಿದಿರೋದೆಷ್ಟು 120 ಡಿಗ್ರಿ 120 ಡಿಗ್ರಿ. ಸೊ 120 ಡಿಗ್ರಿ ಡಿವೈಡೆಡ್ ಬೈ 2 ಎಷ್ಟು 60 60 60 60. ಸೊ ಈ 60 ಡಿಗ್ರಿನ ವ್ಯಾಲ್ಯೂ 15 ಆದರೆ 60 ಡಿಗ್ರಿನ ವ್ಯಾಲ್ಯೂ 15 ಆದರೆ ಸೊ ಸರಿ ರೇಡಿಯಸ್ನ ವ್ಯಾಲ್ಯೂ 15 ಆದರೆ ಓಕೆನಾ. ಸೊ ಈ ವ್ಯಾಲ್ಯೂನ ಎಷ್ಟಾಗುತ್ತೆ 15 ಆಗುತ್ತೆ. ಈ ವ್ಯಾಲ್ಯೂ ನಮ್ಗೆ ಎಷ್ಟಾಗುತ್ತೆ 15 ಆಗುತ್ತೆ. ಬಿಕಾಸ್ ಇಲ್ಲಿ ನೋಡಿದ್ರೆ ನಾವು ಓ ಎ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಅಂಡ್ ಏನು ಬಿ ಒ ಈಕ್ವಲ್ ಆಗಿದೆ ಆ್ಯಂಗಲ್ಸ್. ಸೊ ಹಾಗಾಗಿ 15 ಬರುತ್ತೆ ಆನ್ಸರ್ ಓಕೆನಾ. ಸೊ ಹಾಗಾಗಿ ಏನು ಬರುತ್ತೆ ನಮ್ಗೆ ಆನ್ಸರು 15 ಬರುತ್ತೆ. 18th question. If the height and the base of the rectangle triangle increased by 10% and 20% respectively, then the area of the newly formed triangle becomes 396 units. Find the area of the original triangle ಅಂತ. ಸೊ ಒಂದು ಸಮಕೋನ ತ್ರಿಭುಜದ ಎತ್ತರವನ್ನು 10% ಮತ್ತು ಆಧಾರವನ್ನು 20% ಹೆಚ್ಚಿಸಿದಾಗ ಹೊಸ ತ್ರಿಭುಜದ ವಿಸ್ತೀರ್ಣ 196 ಆಗುತ್ತೆ. ಮೂಲ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 10% ಇನ್ಕ್ರೀಸ್ ಮಾಡಿದ್ದಾರೆ. ಸೊ 10% ಮೀನ್ಸ್ ವಾಟ್ 10 ಇಷ್ಟು 11 1/10 ಅಲ್ವಾ. 20% means 1/5. It means 5 is to so 11 6 is to 60 is to 50. So 66 na value is to 396. It means 6 ja. So 50 into 6 is to 300. 50 into 6 is to 300. Okay na. So illa ನೋಡಿ 6 ನ ಮಲ್ಟಿಪಲ್ ಚೆಕ್ ಮಾಡಿ ತೊಂದರೆ ಇಲ್ಲ. ಇದು ಇಲ್ಲ ಇದು ಇಲ್ಲ ಇದು ಇಲ್ಲ. 19th question. If y square plus 9x square is equal to 12 and yx is equal to 6, then find the value of y plus 3x cube by 4 root 3. 4 root 3 ಓಕೆನಾ. ಸೊ ಅದೇನೇ ಬಂದಿರಲು y plus 3x ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಇದು ಬರುತ್ತೆ ಅಲ್ವಾ. ಸೊ 12 6 12 6 ನಾವು ಏನು ಮಾಡಿದ್ರು ಸಮೇತ ಸೊ ಟೋಟಲ್ 12 6 ಸಮೇತ 12 ಇಂದನೂ ಹೋಗುತ್ತೆ 6 ಇಂದನೂ ಹೋಗುತ್ತೆ ಕರೆಕ್ಟಾ. ಸೊ ಅಂಡ್ 4 ಇಂದನೂ ಡಿವೈಡೆಡ್ ಬೈ 4 ಇದೆ 4 ಇಂದನೂ ಹೋಗುತ್ತೆ 12 ಇಂದನೂ ಹೋಗ್ಬೇಕು 6 ಇಂದನೂ ಹೋಗ್ಬೇಕು 4 ಇಂದನೂ ಹೋಗ್ಬೇಕು ಅಲ್ವಾ. ನೋಡೋಣ ಇಲ್ಲ 12 ಇಂದ ಇದು ಹೋಗುತ್ತೆ ಡೈರೆಕ್ಟಾಗಿ ಹೇಳ್ಬೋದು ಬೇಕಂತ.
ಅಂದರೆ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಯಾವ ಥರ ಗೊತ್ತಿರಬೇಕಂದ್ರೆ ಮೀನ್ಸ್ ಇಲ್ಲಿ 5+3x³ ಕೊಟ್ಟಿದ್ದಾರೆ. ಸೊ ನಾನು 5+3xನ ಸ್ಕ್ವೇರ್ ಮಾಡಿದ್ರೆ ನನಗೆ ಎರಡನ್ನ ಸಮೇತ ಆ್ಯಡ್ ಆಗುತ್ತೆ ಅನ್ನೋದು ಗೊತ್ತಿದ್ದರೆ ನಾವು ಆನ್ಸರ್ನ ಡೈರೆಕ್ಟ್ ಫೈಂಡ್. ಇಲ್ಲ ಸರ್ ಕ್ಲಾರಿಟಿಯಾಗಿ ಹೇಳಿ ಅಂದರೆ ಕ್ಲಾರಿಟಿಯಾಗಿ ಹೇಳೋಣ ತೊಂದರೆ. ಹಾಂ ನೋಡಿ, y+3x ಹೋಲ್ ಸ್ಕ್ವೇರ್ ಮಾಡಿದ್ವಿ ಅಲ್ವಾ. ಸೊ y² ಪ್ಲಸ್ 9x² ಪ್ಲಸ್ 2y ಇಂಟು 3x ದಟ್ ಈಸ್ 6xy. ಓಕೆನಾ. ಸೊ y+3x ಹೋಲ್ ಸ್ಕ್ವೇರ್ ವ್ಯಾಲ್ಯೂ. ಓಕೆ. ಸೊ y² ಪ್ಲಸ್ 9x² ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 12 ಪ್ಲಸ್ 6 xy ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 6. ಹಾಗಾದರೆ ಇದೆಷ್ಟು ಬಂತು? 48. y+3x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 48 ಆದರೆ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ? ರೂಟು. ಸೊ ಹಾಗಾದರೆ y+3xನ ವ್ಯಾಲ್ಯೂ √48 ಆಯಿತು. ನಮಗೇನು ಬೇಕು? y+3x ಹೋಲ್ ಕ್ಯೂಬ್ ಬೇಕು. y+3x ಹೋಲ್ ಕ್ಯೂಬ್ ಬೇಕಂದರೆ ಸೊ ಈ ಕಡೆನೂ ಕ್ಯೂಬ್ ಮಾಡೋಣ, ಈ ಕಡೆನೂ ಕ್ಯೂಬ್ ಮಾಡೋಣ. 48 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಎಷ್ಟು? 4√3. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ 2³ ಅಂದರೆ ಏನು ಹೇಳಿ? √2³ ಮೀನ್ಸ್ √2 ಇಂಟು √2 ಇಂಟು √2 √2 ಇಂಟು √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬರುತ್ತೆ? 2ನೇ ಬರುತ್ತೆ. ಇಟ್ ಮೀನ್ಸ್ 2√2ನೇ ಆಗುತ್ತೆ. ಅದೇ ಥರ ಇಲ್ಲೂ ಸಮೇತ ಏನಾಗುತ್ತೆ? 48 √48 ಬರುತ್ತೆ ಡಿವೈಡೆಡ್ ಬೈ 4√3. ಓಕೆನಾ. ಸೊ ಇಲ್ಲಿ ನಾವು ನೋಡಿದ್ರೆ 48ನೇ ಅವ್ರು ಏನಂತ ಬರ್ಕೊಂಡವ್ರೆ? 16 ಇಂಟು 3 ಇಟ್ ಈಸ್ ಈಕ್ವಲ್ ಟು 4√3 ಅಂತ ಬರ್ಕೊಂಡಿದ್ದಾರೆ. √48 ಅಂದ್ರೂ ಒಂದೇ, 4√3 ಅಂದ್ರೂ ಒಂದೇ. ಸೊ ಇದು ಹೋಯ್ತು. ಇನ್ನು ಉಳಿದಿರೋದು ಎಷ್ಟು? 48. ಉಳಿದಿರೋದು ಎಷ್ಟು? 48. ಡೆಪ್ತ್ ಆಗಬೇಕಂದ್ರೆ ನಾವು ಈ ಥರ ಮಾಡ್ಬೋದು, ತೊಂದರೆ. ಓಕೆನಾ. ಸೊ 20th ಕ್ವಶನ್. If the work done by 6 men and 3 women is equal to the work done by 2 men and 9 women, if 3 men can complete the work in 27 days, then how many days will it take for 5 men and women to complete the work? 6 ಪುರುಷರು ಮತ್ತು 3 ಮಹಿಳೆಯರು ಮಾಡುವ ಕೆಲಸವು 2 ಪುರುಷರು ಮತ್ತು 9 ಮಹಿಳೆಯರು ಮಾಡುವ ಕೆಲಸಕ್ಕೆ ಸಮಾನವಾಗಿದೆ. 3 ಪುರುಷರು ಒಂದು ಕೆಲಸವನ್ನು 27 ದಿನಗಳಲ್ಲಿ ಪೂರ್ಣಗೊಳಿಸಿದರೆ 5 ಪುರುಷರು ಮತ್ತು 6 ಮಹಿಳೆಯರು ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ. 6 men plus 3 women is equal to 2 men plus 9 women ಅಂತೆ. ಸೊ ಇಲ್ಲಿಂದ ನಮಗೆ ಎಮ್ನ ವ್ಯಾಲ್ಯೂ ಮತ್ತು ಡಬ್ಲ್ಯೂನ ವ್ಯಾಲ್ಯೂ ತಗೋಬಿಡೋಣ. 6m ಈ ಕಡೆ ಹೋದರೆ 2m. 6m ಮೈನಸ್ 2m ಎಷ್ಟು? 4m. 9w ಈ ಕಡೆ ಬಂದರೆ -3w. ನಮ್ಗೆ ಎಷ್ಟು ಬಂತು? 6w. ಸೊ 2 3 m is equal to ಎಷ್ಟು ಬಂತು? 3. w is equal to ಎಷ್ಟು ಬಂತು? 2. w is equal to ಎಷ್ಟು ಬಂತು? 2. So if 3 men can complete the work in 7 days, 3 men to 27 days ಅಲ್ವಾ. ಸೊ 3 ಇಂಟು ಮೆನ್ದು ಎಷ್ಟು? 3 ಇಂಟು 27 ಮಾಡಿದ್ದೀವಿ ಅಂದ್ಕೊಳ್ಳಿ. ಎಷ್ಟು ಬಂತು? 27 ಇಂಟು 3 81. 81 ಇಂಟು 3 243. ಅದರ ಟೋಟಲ್ ವರ್ಕ್ ಎಷ್ಟಾಯಿತು? 243. 5 men 5 ಇಂಟು 3 15. W ಎಷ್ಟು? 2. 6 ಇಂಟು 2 ಎಷ್ಟು? 12. ಸೊ 243 ಡಿವೈಡೆಡ್ ಬೈ 15 ಪ್ಲಸ್ 12 ಎಷ್ಟು? 27 ಅಲ್ವಾ. ಸೊ 7 ಟೇಬಲಲ್ಲಿ 3 ಯಾವಾಗ ಬರುತ್ತೆ? 7 9s. ಸೊ ಎಷ್ಟಲಿ 7 9s. ಓಕೆ. ಇಲ್ಲಿ ನೋಡಿ, ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತೀನಿ, 3 men ಇದೆ ಅಂಡ್ 27 ಇದೆ. 27 ಮೀನ್ಸ್ ಎಷ್ಟು? 2 + 7 9. 9ನ ಮಲ್ಟಿಪಲ್. ನಮಗೆ ಟೋಟಲ್ ವರ್ಕ್ ಏನು ಬರುತ್ತೆ? 9ನ ಮಲ್ಟಿಪಲ್ ಬರುತ್ತೆ. ಓಕೆ. ಸೊ ಆನ್ಸರ್ ಸಮೇತ 9ನ ಮಲ್ಟಿಪಲ್ ಬರಬೇಕು, ಇಲ್ಲ 3ನ ಮಲ್ಟಿಪಲ್ ಬರಬೇಕು ಅಲ್ವಾ. ಸೊ 3 ಇದು 9 12 ಇದೆ, 15 ಇದೆ, 9 ಇದೆ. ಬಟ್ 9ನ ಮಲ್ಟಿಪಲ್ ಎಷ್ಟಿದೆ? ಒಂದೇ. 21th ಕ್ವಶನ್. If x plus y plus z is equal to 9, comma square plus y square plus z square is equal to 57,
and xyz is equal to -12, then the value of x cube plus y cube plus z cube. ಸೊ ಎನ್ ಟಿ ಪಿ ಸಿಯಲ್ಲಿ ಇದೇ ಥರನೇ ಕ್ವಶನ್ಸ್ ಕೇಳ್ತಾರೆ, ಈಸಿ ಇರಲ್ಲ, ಮಾಡ್ರೇಟ್ ಇರುತ್ತೆ, ಈಸಿ ಟು ಮಾಡ್ರೇಟ್ ಇರುತ್ತೆ, ಫುಲ್ ಹೆವಿ ಹಾರ್ಡ್ ಇರಲ್ಲ, ಈಸಿ ಟು ಮಾಡ್ರೇಟ್ ಇರುತ್ತೆ. 20 ಕ್ವಶನ್ಸ್ ನಾವು ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು, ತೊಂದರೆ ಓಕೆನಾ. ಸೊ ಅರ್ಥಮೆಟಿಕ್ ಆಲ್ಮೋಸ್ಟ್ ಎಲ್ಲನೂ ಮಾಡ್ಬೋದು, ಅಡ್ವಾನ್ಸ್ ಮ್ಯಾಥ್ಸನ್ನು ಮಾಡ್ಬೋದು, ಈ ಕ್ವಶನ್ ಸಮೇತ ಮಾಡ್ಬೋದು, ಹೆಂಗೆ ಅಂತ ತೋರಿಸ್ತೀನಿ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್, ಸೊ ಫಾರ್ಮುಲಾ ಗೊತ್ತಿದ್ರೆ, ಫಾರ್ಮುಲಾ ಏನು, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್, ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಪ್ಲಸ್ 3xyz. ಇಲ್ಲಿ ನಾವು ನೋಡೋದಾದ್ರೆ ಎಕ್ಸ್ ವೈ ಜೆಡ್ ಎಷ್ಟು ಕೊಟ್ಟಿದ್ದಾರೆ, 9. ಆನ್ಸರ್ ಏನಾಗಿರಬೇಕು, 9ನ ಮಲ್ಟಿಪಲ್ ಆಗಿ, ಪ್ಲಸ್ ಆಗಲಿ ಮೈನಸ್ ಆಗಲಿ ಇನ್ನೊಂದಾಗಲಿ ಆನ್ಸರ್ ಏನು 9ನ ಮಲ್ಟಿಪಲ್ ಆಗಬೇಕು. ಚೆಕ್ ಮಾಡೋಣ 9ನ ಮಲ್ಟಿಪಲ್ ಎಲ್ಲಿದೆ, ಇದೆಷ್ಟು 11 ಮೀನ್ಸ್ 2 ಡೀಟೇಲ್ಸ್ ಓಕೆನಾ. 4 + 4 + 2 ಎಷ್ಟು 10, ಇಟ್ ಮೀನ್ಸ್ 1. ಸೊ 6 3 ಹೋಯ್ತು 9, ಇದು ಹೋಗಬಹುದು. ನೆಕ್ಸ್ಟು 9 ಹೋಯ್ತು, 3 + 2 ಎಷ್ಟು 5. ಸೊ ಆನ್ಸರ್ ಒಂದೇ 9 ಇದೆ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲ ಸರ್ ನಾವು ಕಂಪ್ಲೀಟಾಗಿ ಮಾಡಿ ಅಂದರೆ ಕಂಪ್ಲೀಟಾಗಿ ಮಾಡೋಣ ತೊಂದರೆ ಇಲ್ಲ. ಸೊ ಫಸ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 22nd question. A manufacturer sold a toy to wholesaler after ensuring 40% profit. The wholesaler sold the toy to retailer after ensuring is 30% profit. Retailer then sold the toy to the customer at 10% loss. If the customer bought the toy at rupees 196.56, what is the actual cost price of the toy? Okay na. So first ಏನು ಮಾಡ್ತಾನೆ 40% ಲಾಭ, 14% ಲಾಭ means 14/10, 30% ಲಾಭ means 13/10, so 10% loss means equal to ಇಷ್ಟು 39 117 into 14 ಎಷ್ಟು 14 7 98, 9 carry, 14 1 14 plus 9 ಎಷ್ಟು 23, 2 carry, 14 1 14 plus 2 16. ಸೊ 1638 ನ ವ್ಯಾಲ್ಯೂ ಎಷ್ಟು 196.56 ಅಂತೆ, 196.56 ಅಂತೆ. ಸೊ 100 ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ 10 1638 ಬರುತ್ತೆ, 1630 ಬರುತ್ತೆ, 8 to 6 ಇದಲ್ವ. ಸೊ 12ಇಂದ ಟ್ರೈ ಮಾಡೋಣ ನೋಡಿ, 8 2 16. ಸೊ ಹಾಗಾಗಿ 12ಇಂದ ಟ್ರೈ ಮಾಡೋಣ. 1638 into 12, 12 8 96, 9 ಕ್ಯಾರಿ, 12 3 36 plus 9 45, 4 ಕ್ಯಾರಿ, 12 6 72 plus 4 26, 7 ಕ್ಯಾರಿ, 12 1 12 plus 7 ಅಂತಲ್ವಾ. ಸೊ 12 100 into 12 ಎಷ್ಟು 12ಇಂದ ಸ್ಟಾರ್ಟಿಂಗ್ ಬರಬೇಕು, ಒಂದೇ ಆಪ್ಷನ್ ಇದೆ. ಸೊ ಇಲ್ಲಿ ಪಾಯಿಂಟ್ ಹೋಗಿರುತ್ತೆ, ತೊಂದರೆ ಇಲ್ಲ. ಸೊ ನಮ್ಗೆ ಆನ್ಸರ್ ಎಷ್ಟು 12 ಬರಬೇಕು, ಸ್ಟಾರ್ಟಿಂಗ್ ಇರೋದು ಒಂದೇ ಆಪ್ಷನ್. 23rd question. The average marks in physics class are 80 while the average marks in chemistry class are 90. The combined average of both classes is 83. There are 30 chemistry students in total. What would be the combined average of 9 in physics students with an average of 78 marks? ಭೌತಶಾಸ್ತ್ರ ತರಗತಿಯ ಸರಾಸರಿ ಅಂಕಗಳು 80 ಮತ್ತು ರಾಸಾಯನಿಕ ಶಾಸ್ತ್ರದ ತರಗತಿಯ ಸರಾಸರಿ ಅಂಕಗಳು 90. ಎರಡು ತರಗತಿಗಳ ಒಟ್ಟಾರೆ ಸರಾಸರಿ 83. ರಾಸಾಯನಶಾಸ್ತ್ರದಲ್ಲಿ ಒಟ್ಟು 30 ವಿದ್ಯಾರ್ಥಿಗಳಿದ್ದರೆ 78 ಸರಾಸರಿ ಅಂಕಗಳಿರುವ 10 ಭೌತಶಾಸ್ತ್ರ ವಿದ್ಯಾರ್ಥಿಗಳು ತರಗತಿಯನ್ನು ಬಿಡ್ತಾರೆ. ಉಳಿದ ವಿದ್ಯಾರ್ಥಿಗಳ ಸಂಯುಕ್ತ ಸರಾಸರಿ ಎಷ್ಟು ಅಂತ. ಫಿಸಿಕ್ಸ್ದು ಎಷ್ಟು ಮೆಂಬರ್ಸು, ಆವ್ರೇಜ್ 80, ಕೆಮಿಸ್ಟ್ರಿ ಎಷ್ಟು 90, ಟೋಟಲ್ ಆವ್ರೇಜ್ ಎಷ್ಟು 83. ಇಲ್ಲಿಂದ ನಮಗೆ 3 ಸಿಕ್ತು, ಇಲ್ಲಿಂದ ನಮಗೆ 7 ಸಿಕ್ತು. ಸೊ ಕೆಮಿಸ್ಟ್ರಿ ಟೋಟಲ್ ಎಷ್ಟಿದ್ದಾರೆ 30. ಸೊ ಫಿಸಿಕ್ಸ್ ಹಾಗಾದ್ರೆ ಎಷ್ಟಾಗ್ತಾರೆ 70. ಇದರಲ್ಲಿ 10 ಫಿಸಿಕ್ಸ್ ಸ್ಟೂಡೆಂಟ್ಸ್ ವಿತ್ ಅನ್ ಆವ್ರೇಜ್ ಆಫ್ 78 ಮಾರ್ಕ್ಸ್ ಲಿಫ್ಟ್. ಓಕೆ. ಸೊ ಟೋಟಲ್ ನಮಗೆ ಆವ್ರೇಜ್ ಎಷ್ಟು 8, 70 ವ್ಯಾಲ್ಯೂ 80. ಸೊ 10 ಸ್ಟೂಡೆಂಟ್ ಹೋಗ್ತಾರೆ, ಇಟ್ ಮೀನ್ಸ್ ಸೊ 10 ಸ್ಟೂಡೆಂಟ್ಸ್ದು ಎಷ್ಟು 78 ಅಂತೆ. ಸೊ ಇದೆಷ್ಟು 2. ಸೊ 10 into 2 ಎಷ್ಟಪ್ಪ 20. 80 ಪ್ಲಸ್ 20 ಉಳಿದಿರೋದೆಷ್ಟು 60, 0 0 ಕ್ಯಾನ್ಸಲ್. 2/6 ಮೀನ್ಸ್ 1/3. 1/3 ಮೀನ್ಸ್ 0.33 ಅಲ್ವಾ, 0.33.
ಸೊ 80.33 ಆಯ್ತು ನಮ್ಗೆ ಇಲ್ಲಿಂದ ಬಂತು ಫಿಸಿಕ್ಸ್. ಬಟ್ ನಮ್ಗೆ ಏನು ಬೇಕು, ಟೋಟಲ್ ಬೇಕು ಅಲ್ವಾ. ಸೊ ಕೆಮಿಸ್ಟ್ರಿದು ಬೇಕು. ಹಾಗಾದ್ರೆ ಈಗಿರೋದು ಎಷ್ಟು ಜನ, 70 ಜನ ಫಿಸಿಕ್ಸಲ್ಲಿ. ಅವ್ರದ್ದೆಷ್ಟು 80.33. ಸೊ ಸರಿ 70 ಅಲ್ಲ, 10 ಹೋಗ್ಬಿಡ್ತಾರಲ್ಲ 60. ಇವ್ರದ್ದೆಷ್ಟು ಕೆಮಿಸ್ಟ್ರಿ ಅವ್ರದ್ದು 30, ಅವ್ರದ್ದು ಎಷ್ಟಿದೆ 90 ಆವರೇಜು. ಸೊ ಡಿಫರೆನ್ಸ್ ಎಷ್ಟು 9.7 ಇಂಟು 3 ಮಾಡೋಣ ನೋಡೋಣ. ಸೊ 80 ಪ್ಲಸ್ 3.33 ಪ್ಲಸ್ 9.67 into 3. 3 7 is 21 to carry. 18 20 to carry. 29. 29.01 divided by total is to 90. Total is to 90. So 9 ones are 290.1, sir. 290.1. So 9 into 3 is to 37. It means 80 plus 3 is to 83.33. ಅದೇನಾದರೂ ಬರಲಿ 83.33 ಇನ್ನೂ ಜಾಸ್ತಿನೇ ಬರುತ್ತೆ. ಸೊ ಬಟ್ 83 ಸ್ಟಾರ್ಟಿಂಗ್ ಇರೋದು ಎಷ್ಟು ಆಪ್ಷನ್ಸ್ ಇದಾವೆ, ಒಂದೇ ಆಪ್ಷನ್ಸ್. ಹಾಗಾಗಿ ಆನ್ಸರ್ ನಮ್ಗೆ ಏನಾಗುತ್ತೆ ಅಂದರೆ ಒಂದೇ ಆಪ್ಷನ್ 83.5 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. 83.5. ಸೊ Rohan invested equal amounts of money in both compound interest and simple interest at the rate of 11. After 2 years, the difference in interest amount was rupees 605. What will be the interest on money put on compound interest after 3 ಅಂತ ಕೇಳಿದ್ದಾರೆ. ಓಕೆನಾ. ಸೊ ರೋಹನ್ 11% ಬಡ್ಡಿ ದರದಲ್ಲಿ ಸಮಾನ ಮೊತ್ತ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಇಲ್ಲಿ ಹೂಡಿಕೆ ಮಾಡಿದ್ದಾರೆ. 2 ವರ್ಷಗಳ ನಂತರ ಬಡ್ಡಿ ವ್ಯತ್ಯಾಸ ಏನಾಗುತ್ತೆ 605 ಆಗುತ್ತೆ. 3 ವರ್ಷಗಳ ನಂತರ ಚಕ್ರ ಬಡ್ಡಿಯಲ್ಲಿ ದೊರೆಯುವ ಬಡ್ಡಿ ಎಷ್ಟು, ಬಡ್ಡಿ ಮಾತ್ರ ಕೇಳಿದ್ದಾರೆ. ಓಕೆ. ಸೊ 11%, 2 ಇಯರ್ಸ್ ಮೀನ್ಸ್ ಸಿಂಪಲ್ ಇಂಟ್ರೆಸ್ಟ್ ನಮ್ಗೆ ಎಷ್ಟು ಸಿಕ್ತು ಇಲ್ಲಿಂದ 22%. ಸೊ 11 ಇಯರ್ಸ್ 2% ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಸಿಕ್ತು ನಮಗೆ 23.21%. ನಮ್ಗೆ ಗೊತ್ತಿರಬೇಕು. ಸೊ ಡಿಫರೆನ್ಸ್ ಎಷ್ಟು ನಮಗೆ 1.21. ಸೊ 1.21 ವ್ಯಾಲ್ಯೂ ಎಷ್ಟು 605. ಸೊ ಇಟ್ ಮೀನ್ಸ್ ಇದು ಹೋದರೆ 00 121 605 ಆಗಿ ಬರುತ್ತೆ. 5 ಅಲ್ಲಿ 00 ಹೋಯ್ತು, 00 ಇಟ್ಕೊಳ್ಳಿ. ಸೊ 500 ಅಲ್ವಾ. ಸೊ 100ನ ವ್ಯಾಲ್ಯೂ ಎಷ್ಟು 50,000 ಆಯ್ತು ಇಲ್ಲಿಂದ. ಸೊ 100ನ ವ್ಯಾಲ್ಯೂ 50,000 ಆಯಿತು. ಅವ್ರು ಏನು ಕೇಳಿದ್ದಾರೆ, ಕಾಂಪೌಂಡ್ ಇಂಟ್ರೆಸ್ಟ್ 3 ಇಯರ್ಸ್ಗೆ ಅಂತ ಕೇಳಿದ್ದಾರೆ. ಸೊ 3 ಇಯರ್ಸ್ಗೆ ಫೈಂಡ್ ಔಟ್ ಮಾಡೋದು ಹೇಗೆ, 100:111, 100:111, 100:111 ಓಕೆನಾ, ಈ ಥರ ಮಾಡ್ಬೋದು. ಬಟ್ ಈ ಥರ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತಲ್ವಾ. ಸೊ ನಾವೇನು ಮಾಡೋಣ, ನಾನು ಆಲ್ರೆಡಿ ಹೇಳಿದೆ ಫ್ರ್ಯಾಕ್ಷನ್ಸ್ ಆಗುವಂತಹ ಒಂದು ಸಂಖ್ಯೆಗಳನ್ನ ನಾವು ಫ್ರ್ಯಾಕ್ಷನಲ್ಲಿ ಮಾಡೋಣ. ಸೊ ಫ್ರ್ಯಾಕ್ಷನ್ ಆಗದೆ ಇರುವಂಥ ಸಂಖ್ಯೆಗಳನ್ನ ನಾವು ಏನು ಮಾಡೋಣ 3 ಇಯರ್ಸ್ಗೆ 2 ಇಯರ್ಸ್ಗೆ ಡೈರೆಕ್ಟ್ ಫೈಂಡ್ ಔಟ್ ಮಾಡೋಣ ಅಂತ ಹೇಳಿದೆ. ಸೊ 2 ಇಯರ್ಸ್ಗೆ ಏನು 2a + a² / 100 ಅಲ್ವಾ. ಸೊ ಅದೇ ಥರನ ನಾನು ಇಲ್ಲಿ ಮಾಡಿ ಇದು ಬಂದಿದ್ದು ಎಷ್ಟು 23.5 ಇದ್ರೆ ನೋಡಿ. 2a ಮೀನ್ಸ್ 22 ಪ್ಲಸ್ 11² ಮೀನ್ಸ್ 1.2y ದಟ್ ಇಸ್ 23.12. ಅದೇ ಥರ 3 ಇಯರ್ಸ್ಗಾದರೆ 3a 3a² 3a 3 × 11 ಎಷ್ಟು 33. 3a² 121 × 3 ಎಷ್ಟು ದಟ್ ಇಸ್ 363. ಇಟ್ ಮೀನ್ಸ್ 3.63 by 0.1331. ಇಟ್ ಮೀನ್ಸ್ a³. ಸೊ 33.3 + 3 ಎಷ್ಟಾಯಿತು 36.63. ಒಂದು ಆ್ಯಡ್ ಮಾಡಿದ್ರೆ 64 ಅಂದ್ಕೊಳ್ಳಿ, 36.64 ಬಂತು. ಸೊ ಇಷ್ಟು ಫೈಂಡ್ ಔಟ್ ಮಾಡ್ಬೇಕು ನಾನೀಗ. ಸೊ ನಾನು ಫೈಂಡ್ ಔಟ್ ಮಾಡೋಣ ನೋಡೋಣ. 36.64 ಇಂಟು 5 50,000 ಇದ್ದು, ನಾವು 50,000 ಬೇಡ 5ಇಂದ ಮಾಡೋಣ, ಉಳಿದಿದ್ದು ಅದೇನಾದರೂ ಆಗಲಿ ಮುಂದೆ. ಓಕೆನಾ. ಸೊ 5 4 ಜಾ 20 2 ಕ್ಯಾರಿ, 5 6 ಜಾ 30 + 2 32 3 ಕ್ಯಾರಿ, 5 6 ಜಾ 30 + 3 33, 5 3 ಜಾ 15 + 3 18, 8 3 18 320 ಬಂತು. ಸೊ ನಿಯರ್ ಯಾವುದಿದೆ 18 320ಗೆ ಇರೋದು ಒಂದೇ ಆಪ್ಷನ್. ಅವರು ಕೇಳಿರೋ ಸಮೇತ ಅಪ್ರಾಕ್ಸಿಮೇಟ್. ಸೊ ಹಾಗಾಗಿ 18 320. ನಾವು ಇದೆಲ್ಲ ಬಿಟ್ಬಿಟ್ಟಿದ್ದೀವಲ್ಲ 331 ಇದೆಲ್ಲ ಮಾಡಿದ್ರೆ ಅಷ್ಟೇ ಬರುತ್ತೆ. ಓಕೆನಾ. 25th ಕ್ವಶನ್. A, B, C together can build a wall in 24. C is 2 times as efficient as B and A alone can build a wall in 42 days. In how many days can A and B together build the wall? A + B + C 24 ದಿನದಲ್ಲಿ ಮಾಡ್ತಾರೆ. A ಒಬ್ಬರೇ 42 ದಿನದಲ್ಲಿ ಮಾಡ್ತಾರೆ. C is 2 times efficient than it means 2:1. ಸೊ ಇಲ್ಲಿಂದ LCM ನಮ್ಗೆ ಎಷ್ಟು ಬಂತು 126. ಫೈಂಡ್ ಔಟ್ ಮಾಡೋಣ.
ಇಂಟು 4 ಓಕೆ, 6 ಇಂಟು 7 ಓಕೆ. ಸೊ 4 ಜಾ ಮಾಡಿದ್ರೆ 42 ಇಂಟು 4 ಜಾ ಮಾಡಿದ್ರೆ ನಮ್ಮ ಆನ್ಸರ್ ಸಿಕ್ಬಿಡುತ್ತೆ. 42 ಇಂಟು 4 ಎಷ್ಟು 8, 160. ಸೊ ಇದು ಇಲ್ಲಿ 7 ಜಾ ಮಾಡಿದ್ರೆ ನಮ್ಮ ಆನ್ಸರ್ ಸಿಕ್ಬಿಡುತ್ತೆ. ಸೊ 7 ಇಲ್ಲಿ 4 ಸಿಕ್ತು, ಇಲ್ಲಿ ಸೇಮ್ ಎಷ್ಟು 160 ಓಕೆನಾ. ಸೊ 4ದು ಎದು ಎಫಿಷಿಯನ್ಸಿ ಎಷ್ಟು 4 ಫಸ್ಟ್ ಪಾಯಿಂಟ್. ಇನ್ನು ಉಳಿದಿರೋದು ಎಷ್ಟು 7 ಅಲ್ಲಿ 4 ಆದರೆ 3, ಇದರಲ್ಲಿ 2:1 ಅಂತೆ. ಸಿ ಇದು 2, ಇದು 1 ಅಲ್ವಾ. ಸೊ ಇನ್ ಹೌ ಮೆನಿ ಡೇಸ್ ಕೆನ್ ಎ ಅಂಡ್ ಬಿ ಟುಗೆದರ್ ಬಿಲ್ಡ್ ದ ವಾಲ್. ಸೊ ಎ ಅಂಡ್ ಬಿ ದ ಎಫಿಷಿಯನ್ಸಿ ಎಷ್ಟು 5, 4 + 1 ಎಷ್ಟು 5. ಸೊ 168 ಡಿವೈಡೆಡ್ ಬೈ 5 ಮಾಡಿದ್ರೆ 5 ಇಂಟು 2 162 ಇಂಟು 2 ಎಷ್ಟಾಯಿತು 336 ಡಿವೈಡೆಡ್ ಬೈ 10 ಮಾಡಿದ್ರೆ 0 ಹೋಯ್ತು. ಇಲ್ಲಿ ಪಾಯಿಂಟ್ ಪುಟ್ ಮಾಡಿದ್ರೆ 33 ಪಾಯಿಂಟ್ ಪುಟ್ ಮಾಡಿದ್ರೆ ನಮಗೇನು ಬರುತ್ತೆ 33. ಓಕೆನಾ. 26th question. What is the value of sin 37, cot 40, cot 60, tan 50 and secant 53 degree? ಸೊ ವ್ಯಾಲ್ಯೂ ಕೇಳಿದ್ದಾರೆ. ಓಕೆ, sin 37ನ sin 37 ಅಂದ್ರೂ ಒಂದೇ, cos 53 ಅಂದ್ರೂ ಒಂದಲ್ವಾ. ಸೊ cos 53 ಬರ್ಕೊಳ್ತೀನಿ. cot 40 ಅಂದ್ರೂ ಒಂದೇ, tan 50 ಅಂದ್ರೂ ಒಂದೇ, ಬಿಕಾಸ್ ಆಪೋಸಿಟ್ ಅಲ್ವಾ ಇವೆರಡೂ. ಓಕೆ, cot 60ನ cot 60 ಅಂತಾನೆ ಬರ್ಕೊಳ್ಳೋಣ, tan 50ನ tan 50 ಅಂತಾನೆ ಬರ್ಕೊಳ್ಳೋಣ. ಓಕೆನಾ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಎಲ್ಲಾನು ಸಮೇತ ರೂಟ್ಸ್ ಅಲ್ಲಿ ಇದೆಯಾ. sec 53ನ 1/cos ಈ cos 53 ಈ cos 53 ಹೋಯ್ತು. ಸೊ tan ಸ್ಕ್ವೇರ್ 50 ಇಂಟು cot 60 ಮೀನ್ಸ್ ಎಷ್ಟು 1/√3. ಸೊ tan ಸ್ಕ್ವೇರ್ 50/√3 ಎಲ್ಲಿದೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. tan ಸ್ಕ್ವೇರ್ 50 ಓಕೆ. ಸೊ ಇಲ್ಲಿ ನೋಡಿ 60 ಮೀನ್ಸ್ 60 ಮೀನ್ಸ್ √3 ಬರುತ್ತೆ. ಓಕೆನಾ. ಸೊ ನಾವು ಆಪ್ಷನ್ ವ್ಯಾಲ್ಯೂ ಪುಟಿಂಗ್ ಮಾಡಿದಾಗ √3 ಸೊಲ್ಯೂಷನ್ ಇದೆ ಅಂದರೆ ಆ 30. ಓಕೆ, ಸೊ ಕಾಮನ್ ನಂಬರ್ಸ್ ಇದೆ ಅಂದರೆ ಅದು 45 ನೆನ್ಬಿಟ್ಟು. 27th ಕ್ವಶನ್ ಬೋರ್ಡ್ ಮಾರ್ಕ್ಸ್ದು. 152 - 50 ಪ್ಲಸ್ ಬ್ರಾಕೆಟ್ಸ್ 3 to 25 - 18 ಹೋಲ್ ಸ್ಕ್ವೇರ್ - 92 ಅಂತ. ಸೊ 152 ಅಲ್ಲಿ 50 ಹೋದರೆ ಎಷ್ಟು 102, ಅಲ್ಲಿಂದ ನಮಗೆ ಸಿಕ್ತು ಇಷ್ಟು. ಸೊ 25 ಅಲ್ಲಿ 18 ಹೋದರೆ ಎಷ್ಟು 7 ಸ್ಕ್ವೇರ್ ಎಷ್ಟು 49, 349 ಮೈನಸ್ 9 ಇಂಟು 19 ಇಂಟು 2 ಎಷ್ಟು 38. ಓಕೆ, ಸೊ 102 ಪ್ಲಸ್ 3 ಇಂಟು 49 ಅಲ್ಲಿ 38 ಹೋದರೆ ಎಷ್ಟು 11. ಸೊ 102 ಪ್ಲಸ್ 33 ಎಷ್ಟಾಗುತ್ತೆ, ಇದು 135 135. ಅದರ ಆನ್ಸರ್ ಎಷ್ಟು 135. ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಬಲ್ ಬೈ 87? 87. ಓಕೆ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 87ರಿಂದ ಭಾಗಿಸಬಹುದು? 87 ಮೀನ್ಸ್ ಎಷ್ಟು 8 + 7 ಎಷ್ಟು 15 ಅಂದರೆ 3 ಇಂದ ಭಾಗ ಆಗುತ್ತೆ ಫಸ್ಟ್ ಪಾಯಿಂಟ್ ಅಲ್ವಾ. ಸೊ ನೋಡೋಣ 3 ಇಂದ ಇದು ಭಾಗ ಆಗುತ್ತಾ 24 3 ಇಂದ ಭಾಗ ಆಗುತ್ತೆ. 3 ಹೋಯ್ತು, ಇದು ಹೋಯ್ತು, 5 ಭಾಗ ಆಗಲ್ಲ, ಇದು ಹೋಯ್ತು. 8 + 4 ಎಷ್ಟು 12, ಇದು ಭಾಗ ಆಗುತ್ತೆ. 6 7 ಉಳಿತು, 7 ಭಾಗ ಆಗಲ್ಲ. ಸೊ 2 ಆಪ್ಷನ್ ಇದೆ, 8088 ಅಂಡ್ 8004. ಸೊ 8004 ಡಿವೈಡೆಡ್ ಬೈ 87 ಚೆಕ್ ಮಾಡೋಣ ಅಲ್ವಾ. ಸೊ ಎರಡರಲ್ಲಿ ಯಾವುದೊಂದಾದರೂ ಒಂದು ಚೆಕ್ ಮಾಡೋಣ. ಸೊ 87 ನಿಯರ್ 800 ಇದೆ, ಇಟ್ ಮೀನ್ಸ್ 87 ಇಂಟು 9 ಅಲ್ವಾ. 9 7 ಜೆ 63, 6 ಕ್ಯಾರಿ, 9 8 ಜೆ ಎಷ್ಟು 72 + 6 783. 783 ಹೋದರೆ ಇದರಲ್ಲಿ ಉಳಿದಿರೋದೆಷ್ಟು. ಸೊ 87 2 ಜೆ ಎಷ್ಟು 174. ಹಾಗಾದರೆ 8004 ಏನು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಓಕೆನಾ. ಸೊ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಸೊ 8088 ಆದ್ರೂ ಚೆಕ್ ಮಾಡ್ಬೋದು ನಾವು, 8004 ಆದ್ರೂ ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ 29th ಕ್ವಶನ್. ಎ ಟ್ಯಾಂಜೆಂಟ್ ಈಸ್ ಡ್ರಾನ್ ಫ್ರಮ್ ಪಾಯಿಂಟ್ ಪಿ ಟು ಸರ್ಕಲ್ ವಿತ್ ಸೆಂಟರ್ ಓ. ಓಕೆನಾ. ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 7 cm and the distance from the point P to the center O is 25 cm. What is the length of the tangent from point P to the point of tangency? ಓಕೆ, ಒಂದು ಸರ್ಕಲ್ ಇದೆ, ಒಂದು ಪಾಯಿಂಟ್ ಇದೆ. ಇಲ್ಲಿಂದ ನಾವು ಏನು ಮಾಡೋಣ, ರೇಡಿಯಸ್ ಎಳ್ಬಿಡೋಣ. ರೇಡಿಯಸ್ ಎಷ್ಟಂತೆ 7. ಓಕೆನಾ. ಇಲ್ಲಿಂದ ಒಂದು ಟ್ಯಾಂಜೆಂಟ್ ಇಸ್ ಡ್ರಾನ್ ಫ್ರಮ್ ಪಿ ಟು ಓ. ಟ್ಯಾಂಜೆಂಟ್ ಡ್ರಾ ಮಾಡ್ತಾರೆ ಪಿ ಟು ಓ, ಇದೆಷ್ಟಂತೆ 25.
ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಇರೋದು ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. 7 to O. ಓಕೆ. ಸೊ 7, 24 and 25 ಟ್ರಿಪ್ಲೆಟ್ ಮುಗೀತಾ ಆನ್ಸರ್ ಅಲ್ವಾ? ಸೊ ಆನ್ಸರ್ ಮುಗೀತು 24. P to O is 20. Distance from the P to the center O is 24. What is the length of the tangent from P to the point of tangent? Okay, so 24 ಬರುತ್ತೆ. ಟ್ರಿಪ್ಲೆಟ್ ಜಸ್ಟ್ ಟ್ರಿಪ್ಲೆಟ್ನ ಯೂಸ್ ಮಾಡ್ಕೊಂಡ್ರೆ ಮುಗೀತಾ ಆನ್ಸರ್. So the ratio between the speed of the current to the speed of the boat in still water is 3:11. The downstream speed is what percentage of the upstream? Stream. ನೀರಿನ ಅರಿವಿನ ವೇಗ ಮತ್ತು ಸ್ಥಿರ ನೀರಿನಲ್ಲಿ ಧ್ವನಿಯ ವೇಗದ ಅನುಪಾತ 3:11. ಕೆಳ ಅರಿವಿನ ವೇಗವು ಮೇಲು ಅರಿವಿನ ವೇಗದ ಎಷ್ಟು ಶೇಕಡ ಅಂತ ಕೇಳಿದ್ದಾರೆ. ಸೊ ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದರೆ ಏನು? ಸಿ ಮೈನಸ್ ಡಿ. ಅಪ್ ಸ್ಟ್ರೀಮ್ ಅಂದರೆ ಏನು? ಸಿ ಪ್ಲಸ್ ಡಿ. ಸಿ ಪ್ಲಸ್ ಡಿ ಇದು ಸಿ ಮೈನಸ್ ಡಿ. ಸೊ 3 + 11 ಎಷ್ಟು? ಇದು 14. ಇದು ಸಿ ಮೈನಸ್ ಡಿ ಎಷ್ಟು? 11 3 ಹೋದರೆ ಹಾಗಾದರೆ 14/8 ಓಕೆನಾ, ಇಂಟು 100 ಮಾಡಿದ್ರೆ 4 2 ಜಾ 4 25 ಜಾ 2 1 ಜಾ 2 7 ಜಾ 25 ಇಂಟು 7 ಎಷ್ಟು? 175%. ಸೊ ಹಾಗಾದರೆ ಎಷ್ಟು ನಮಗೆ? ಡೌನ್ ಸ್ಟ್ರೀಮು 175% ಜಾಸ್ತಿ ಯಾವುದಕ್ಕಿಂತ? ಅಪ್ಸ್ಟ್ರೀಮ್ಗಿಂತ. ಓಕೆನಾ? ಸೊ ಇಷ್ಟು ಈ ಒಂದು ಸೆಷನ್. ಸೊ ಈ ಒಂದು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಇನ್ನೂ 4 ಪೇಪರ್ಸನ್ನು ಮಾಡಿಸೋಣ. ಸೊ ಒಳ್ಳೊಳ್ಳೆ ಕ್ವಶನ್ಸನ್ನು ಮಾಡಿಸೋಣ. ಸೊ ಈಸಿ ಕ್ವಶನ್ಸ್ಗಿಂತ ಈಸಿ ಪ್ಲಸ್ ಮಾಡ್ರೇಟ್ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ಸೋಣ. ಓಕೆನಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.